ಗಣಾಧಿಪತಯೇ ನಮಃ. ಗಜಮುಖನ ನಿನ್ನ ಪಾದವ ನೆನವೆ ಗಜಮುಖನ ನಿನ್ನ ಪಾದವ ನೆನವೆ ನಿಜವಾಗಿ ಕರುಣಿಸೋ ವರಗಳ ದೇವಾ. ನಿಜವಾಗಿ ಕರುಣಿಸೋ ವರಗಳ ದೇವಾ. ಮೂಷಕ ವಾಹನ ಮೋದಕ ಹಸ್ತ ಮೂಷಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಸಿದ್ಧಿ ವಿನಾಯಕ ಪುಸ್ತಕಧಾರಿ ಸಿದ್ಧಿ ವಿನಾಯಕ ಪುಸ್ತಕಧಾರಿ ಬುದ್ಧಿ ಪ್ರದಾಯಕ ಪಾದ ನಮಸ್ತೆ. ಸಿದ್ಧಿ ವಿನಾಯಕ ಪುಸ್ತಕಧಾರಿ ಬುದ್ಧಿ ಪ್ರದಾಯಕ ಪಾದ ನಮಸ್ತೆ. ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ದೇವಾ. ಗಜಮುಖ ನಾನಿನ್ನ ಪಾದವ ನೆನೆವೆ ಶರಣು ತೀರುವ ಅಗ್ರಶಾಲಿವಾಗಿನಿ ಶರಣು ತೀರುವ ಅಗ್ರಶಾಲಿವಾಗಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಧಳಿರನ್ನ ಪೂರಿಣಿ ಶರಣು ಶರಣು ಚಂದ್ರವದನೆ ಸುಧಾಂಶುಶೇಖರಿ ಚಂದ್ರವದನೆ ಸುಧಾಂಶುಶೇಖರಿ ಶಕ್ತಿ ರೂಪಿಣಿ ಮಂಗಲ ಶಕ್ತಿ ರೂಪಿಣಿ ಮಂಗಲ ಕನಕ ಭೂಷಿಣಿ ವನಜ ಮಾಲಿನಿ ಶಾಲಿನಿ ಗುಣಶೀಲನಿ ಶರಣು ಶರಣು
ಶೀಲನೆ ಗುರುಚರಣಗಭಿನಮಿಸಿ ಗುರುಚರಣಗಭಿನಮಿಸಿ ಗಣಪತಿಯ ಚರಣ ಕಮಲವ ಸ್ಮರಿಸಿ ವಾಣಿವರನ ವಿಮಲಾಂಘ್ರಿಗಳ ಗರ್ಜಿಸಿ ಶ್ರೀಧರಂಗರಗಿ ಹರಗಿರಿಜಗೊಂದಿಸಿ ಪರಾಜರ ವರಸುತ್ತದಿ ಅನೇಕ ಮುನಿಗಳಿಗಿರದೆ ಹರಗಿರಿಜಗೊಂದಿಸಿ ಪರಾಜರ ವರಸುತ್ತಾದಿ ಅನೇಕ ಮುನಿಗಳಿಗಿರದೆ ಕೈ ಮುಗಿದು ಸುರುವೆನು ನಾನೀ ಕಥಾಮೃತವ ಕೈ ಮುಗಿದು ಸುರುವೆನು ನಾನೀ ಕಥಾಮೃತವ ಕಲಿಕಿರೀಟಿಯ ನುಡಿಗೆ ಧರ್ಮಜ ಒಲಿದು ಕೃಷ್ಣನೊಳೆಂದ ಕಲಿಕಿರೀಟಿಯ ನುಡಿಗೆ ಧರ್ಮಜ ಒಲಿದು ಕೃಷ್ಣನೊಳೆಂದ ಕುರುಕುಲ ತಿಲಕ ಸಂಧಿಯ ಮುರಿದನಾದರೆ ಕುರುಕುಲ ತಿಲಕ ಸಂಧಿಯ ಮುರಿದನಾದರೆ ಕಳೆದು ಮಾತುಗಳ ಕಲಗವನು ನಿಶ್ಚಯಿಸಿ ಬಾರೆನುತ ಕಲಗವನು ನಿಶ್ಚಯಿಸಿ ಬಾರೆನುತ ಫಲ ಫಲ ಮೆಚ್ಚಿದೆ. ನಮ್ಮ ಧರ್ಮಶ್ರೇಷ್ಠ ಅಕ್ಷರಶಃ ಯುಧಿಷ್ಠಿರ ಎನ್ನುವುದನ್ನು ತನ್ನ ಮಾತಿನಲ್ಲಿ ತೋರಿಸಿಬಿಟ್ಟನಷ್ಟೇ. ಧರ್ಮದ ಸ್ಥಾಪನೆಗಾಗಿ ಇರುವಂತಹ ಹಲವು 10 ಹೆಜ್ಜೆಗಳಲ್ಲಿ ತನ್ನ ತಮ್ಮಂದಿರನ್ನ ಓಲೈಸುವಂತಹ ವಿಷಯದಲ್ಲಿ, ಹಸ್ತಿನಾವತಿಯ ಕುರುಕುಲದ ಘನತೆ ಗೌರವವನ್ನ ಕಾಪಿಡುವ ವಿಷಯದಲ್ಲಿ ಧರ್ಮಶ್ರೇಷ್ಠನ ಮನೋ ವಿಚಾರ ಎಷ್ಟು ಸುಸ್ಥಿರವಾಗಿದೆ, ಮೇರುವಿನಷ್ಟು ಅಚಲವಾಗಿದೆ. ಹೌದದು. ಒಲಿದು ಮಾತುಗಳ ಕುರುಕುಲ ತಿಲಕ ನಮ್ಮ ಮಾತನ್ನ ಕೇಳದೆ ಇದ್ದರೆ ಕಳೆದು ಮಾತುಗಳ ಕಲಹವನ್ನು ನಿಶ್ಚಯಿಸಿ ಬಾ ಎಂದು ಖಚಿತವಾಗಿ ಹೇಳಿದನಷ್ಟೇ. ಅದು ಧರ್ಮಾನಂದನನ ಮಾತು. ಆಗಬೇಕಾದದ್ದು ಈ ವಸುಂಧರೆಗೆ ದುಷ್ಟರನ್ನ ನಿಗ್ರಹಿಸಬೇಕು ಅಂತಾದರೆ, ಅವಳ ಕಣ್ಣೀರ ಕೋಡಿಗೊಂದು ಪೂರ್ಣ ವಿರಾಮವನ್ನು ನೀಡಬೇಕು ಅಂತಾದರೆ, ಮದೋನ್ಮತ್ತತೆಯಿಂದ ಬೆರೆಯುತ್ತಿರುವಂತಹ ದುಷ್ಟರನ್ನೂ ದುಷ್ಟತನವನ್ನು ನಿಗ್ರಹಿಸಬೇಕಾದದ್ದು ನನಗೆ ಆದ್ಯ ಕರ್ತವ್ಯ. ಅದಕ್ಕೆ ಬೇಕಾಗಿತ್ತು ವೇದಿಕೆ. ಹೀಗೆ ಅದಕ್ಕೆ ಅನುಗುಣವಾಗಿ ಈ ಹೊತ್ತು ಸಿದ್ಧವಾಯಿತಲ್ಲ ವೇದಿಕೆ. ಭೀಮನಾಡಿದ ಮಾತನ್ನು, ಪಾರ್ಥನಾಡಿದ ಮಾತನ್ನು, ಹೀಗಾಗುತ್ತದೆ ಎಂದು ಭವಿಷ್ಯವನ್ನು ನುಡಿದಂತಹ ಸಹದೇವನ ಅಂಬೋಣವನ್ನು ಧರ್ಮನಂದನನೂ ಒಪ್ಪಿದನು. ಕಳೆದು ಮಾತುಗಳ ಕಲಹವನ್ನು ನಿಶ್ಚಯಿಸಿ ಬಾ, ಇದಲ್ಲವೇ ನನಗೆ ಬೇಕಾದಂತಹ ತುರೀಯ ನಿರ್ಣಯದ ಸ್ಥಿತಿ. ಅದನ್ನು ಧರ್ಮನಂದನಾಡಿದ್ದಾನೆ. ಹಾಗಾಗಿ ಅದನ್ನು ಒಪ್ಪಿದ ನಾನು ಈಗಾಗಲೇ ಹೇಳಿ ಕಳುಹಿದಂತಹ ತಂಗಿಯನ್ನು ನಿರೀಕ್ಷಿಸುತ್ತಿದ್ದೆ. ಅವಳ ಮಾತಿಗೆ ಯಾವ ಮಹತ್ವ ಇದೆ ಹಸ್ತಿನಾವತಿಯಲ್ಲಿ ಎನ್ನುವುದನ್ನು ನಾನು ಗಮನಿಸಿದವನಿದ್ದೇನೆ. ಅವಳ ಅಂಬೋಣ ಮತ್ತು ಅವಳ ವಿಚಾರಧಾರೆಗಳಲ್ಲಿ ಅಡಕವಾಗಿದ್ದಂತಹ ಕುರುಕುಲದ ಸೂತ್ರವನ್ನು ನಾನು ಪ್ರಪಂಚ ಮುಖಕ್ಕೆ ತೋರಿಸಬೇಕಾಗಿದೆ. ಹೆಣ್ ದನಿ ಏನು, ಹೆಣ್ ಸ್ಥಿತಿಗತಿಗಳೇನು, ಈ ವಸುಂಧರೆ ಯಾವುದಕ್ಕಾಗಿ ಇದ್ದಾಳೆ,
ಈ ಎಲ್ಲ ವಿಷಯಗಳನ್ನು ಅವಳ ದ್ವಾರವೇ ಪ್ರಪಂಚಕ್ಕೆ ತೋರಿಸಬೇಕಾದ ಅಗತ್ಯವಿದೆ. ಆದುದರಿಂದ ಅವಳ ಬರದ ನಿರೀಕ್ಷೆಯಲ್ಲಿದ್ದೇನಂತೆ. ಅಳುತ್ತ ದೃಪದಲೆ ಬಂದು ಮಣಿದಳು, ಅಳುತ್ತ ದೃಪದಲೆ ಬಂದು ಮಣಿದಳು. ನಮ್ಮವರಿಗೆ ಈ ಕಾಲಕ್ಕೆ ಬೇಕಾಗಿದ್ದು ಸಂಧಾನ. ಅವರಿಗದು ಸಂಧಾನದ ಕಾಲವಾದರೆ ನನಗೆ ಸಂದಿಗ್ಧತೆಯ ಕಾಲ ಇದು ಅಲ್ಲ. ನನ್ನಣ್ಣ ಕೃಷ್ಣನನ್ನು ಸಂಧಿಸುವುದಕ್ಕಿದು ಸೂಕ್ತ ಕಾಲ ಅಂತ ನಾನು ಭಾವಿಸ್ತೇನೆ. ಯಾಕೆ? ನನ್ನ 5 ಪತಿಯಂದಿರು ಏನೆಲ್ಲ ಪ್ರತಿಜ್ಞೆಯನ್ನು ಗೈದಿದ್ದಿರೋ ಅದನ್ನು ಕಟಿಬದ್ಧವಾಗಿ ನಿರ್ವಹಿಸುವುದಕ್ಕೆ ನಿಯುಕ್ತರಾದಂಥವರು ಈ ಹೊತ್ತಿನಲ್ಲಿ ತಣ್ಣಗಾಗಿದ್ದಾರೆ. ಅರ್ಥವಾಗುತ್ತಿಲ್ಲ. 13 ವರ್ಷಗಳ ಹಿಂದೆ ಹಸ್ತಿನಾವತಿಯ ರಾಜಸಭೆಯಲ್ಲಿ ನಮಗಾದಂತಹ ಅವಮಾನ, ತಿರಸ್ಕಾರ, ನಿಂದನೆ ಎಲ್ಲವನ್ನ ಅನುಭವಿಸಿ ನಾವು ನೋವನ್ನ ಮನಸ್ಸಿನಲ್ಲೇ ಹುದುಗಿಟ್ಟು ಅಸಹಾಯಕತೆಯಿಂದ ಹೊರಹೊರಟು 13 ವರ್ಷಗಳನ್ನು ನಾವು ಕಳೆದಂತಹ ಸಂದರ್ಭದಲ್ಲಿ ಮಾನಹರಣಕ್ಕಾಗಿ ಯತ್ನಿಸಿದಂತಹ ಆ ದುಷ್ಟರನ್ನ ನಿಗ್ರಹಿಸುತ್ತೇನೆ ಎನ್ನುವ ಕಾರಣಕ್ಕಾಗಿ ಅಲ್ಲವೇ ನಮ್ಮವರು ಸಂಗ್ರಹಿಸಿದ್ದು ಅನೇಕ ಶಸ್ತ್ರಾಸ್ತ್ರಗಳನ್ನು. ಆದರೆ ಈ ಹೊತ್ತು ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾರೆ ಅನ್ನುವುದು ಅರ್ಥ ಆಗ್ತಾ ಇಲ್ಲ. ಸಂಧಿಯ ಮಾತನ್ನ ಎತ್ತುತ್ತಾ ಇದ್ದಾರೆ. ನನ್ನ 5 ಪತಿಗಳಲ್ಲಿ ಒಬ್ಬರಾದಂತಹ ಭೀಮಸೇನರನ್ನ ನಾನು ಈ ಹೊತ್ತು ಮಾತನಾಡಿಸಿದ್ದೇನೆ. ಯಾಕೆಂದರೆ ಒಂದು ಸಂದರ್ಭದಲ್ಲಿ ವಿರಾಟ ನಗರಿಯಲ್ಲಿ ಕೀಚಕನಿಂದ ನನಗಾದ ತೊಂದರೆಯನ್ನ ನಿವಾರಿಸಿರುವುದು ನನ್ನ ಪತಿ ಭೀಮಸೇನ ಒಬ್ಬನೇ. ಹಾಗಾಗಿ ಅವನಲ್ಲಿ ಮಾತನಾಡಿದರೆ, ನಮ್ಮ ಪತಿದೇವರಾದ ಭೀಮಸೇನರಲ್ಲಿ ಮಾತಾಡಿದರೆ ಏನಾದರೂ ಪ್ರಯೋಜನ ಆದೀತು ಎನ್ನುವ ನಿಟ್ಟಿನಲ್ಲಿ ಮಾತನಾಡಿದ್ದೇನೆ. ಆದರೆ ಅಣ್ಣ ಸಂಧಿಗೆ ನೆಚ್ಚಿದನಾದೊಡೆ ಅಣ್ಣನ ನೀತಿಯೇ ನಮಗೆ ನೀತಿ ಎನ್ನುವಂತಹ ತಮ್ಮಂದಿರು. ಹೇಳಿದ್ದೇನೆ, ಆಡುವ ಮಾತನ್ನೆಲ್ಲ ಆಡಿದ್ದೇನೆ. ಯಾವ ಕಾಲಕ್ಕೆ ಸತಿಯಾದವಳು ಎಚ್ಚರಿಸಬೇಕೋ ಪತಿಯನ್ನ, ಧರ್ಮಕ್ಕೆ ವಿರುದ್ಧವಾದಂತಹ ದಾರಿಯಲ್ಲಿ ಕ್ರಮಿಸಿದಾಗ ಹಾಗೆಲ್ಲ ನಾನು ಎಚ್ಚರಿಸುವುದು ಪತ್ನಿಯಾದವಳ ಕರ್ತವ್ಯ ಅಂತ ಭಾವಿಸಿದ್ದೇನೆ. ಪ್ರಚೋದಿಸಿದ್ದೇನೆ, ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಜೊತೆಗೆ ಸತ್ಯಕ್ಕಾಗಿ ಕದನದಲ್ಲಿ ಕಾದುವುದು ಬದಲು 5 ಊರುಗಳನ್ನ ಭಿಕ್ಷುಕರಂತೆ ಯಾಚಿಸುವುದು ಕ್ಷತ್ರಿಯರಿಗೆ ಶೋಭೆ ತಂದಿತ್ತೆ ಅಂತ ಕಟುನುಡಿಯನ್ನ ಆಡಿದ್ದೇನೆ. ಭೀಮಸೇನ ದೇವರಾದರೋ ಗದೆಯನ್ನು ಹಿಡಿದು ನಿಂತಿದ್ದಾರೆ. ಆದರೆ ಅಣ್ಣ ಧರ್ಮಜ ಎಷ್ಟೊತ್ತಿಗೆ ಏನು ಹೇಳಿದ್ರೆ ಮತ್ತೆ ಗದೆಯನ್ನ ಕೆಳಗಿಟ್ಟು ತಣ್ಣಗಾಗುತ್ತಾರೋ ಗೊತ್ತಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನನ್ನಣ್ಣನಾದ ಕೃಷ್ಣನ ಮನದಂಗಿತವೇನೋ ಎನ್ನುವುದನ್ನು ಅರಿಯಬೇಕಾಗಿದ್ದು ನನಗೆ ಮುಖ್ಯವಾಗಿರುತ್ತದೆ. ಹಾಗಾಗಿ ಅಣ್ಣನಲ್ಲಿಯೇ ತೆರಳುತ್ತೇನಂತೆ. ಅಣ್ಣ ಸಲಹೋ ಲಕ್ಷ್ಮೀ ರಮಣ, ಸಲಹೋ ಲಕ್ಷ್ಮೀ ರಮಣ ತನ್ನನೇನು ತಂಗ್ರಿಯಲಿ, ಲಕ್ಷ್ಮೀ ರಮಣ ಸಲಹೋ ಆ ಅಣ್ಣ. ಓಹೋ ತಂಗಿ, ಸಲಹಬೇಕಣ್ಣ, ನೀನು ಸಲಹಬೇಕು. ಲಕ್ಷ್ಮೀ ರಮಣ ನೀನು. ಹೌದು, ಲಕ್ಷ್ಮಿಯನ್ನ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟವನು ನೀನು. ಪ್ರಪಂಚದಲ್ಲಿ ಲೋಕದಲ್ಲಿ ಹೆಣ್ಮಕ್ಕಳ ಕಣ್ಣೀರನ್ನ ಒರೆಸಿದವ ನೀನು. ಏಕಕಾಲಕ್ಕೆ 16,000 ಮಾನಿನಿಯರ ಕಣ್ಣೀರನ್ನ ಒರೆಸಿದವ ನೀನು.
ಅಣ್ಣ, ಹ್ಮ್ ಇದೋ ಹ್ಮ್ ನಿನ್ನ ಪಾದ ಕಮಲಗಳಲ್ಲಿ ಹ್ಮ್ ನನ್ನ ನೊಸಲನ್ನ ಚಾಚಿ ವಂದಿಸ್ತಾ ಇದ್ದೇನೆ. ಹ್ಮ್ ನೋಡಿದೀಯಾ ಅಣ್ಣಯ್ಯ? ಹ್ಮ್ ನನ್ನ ನೊಸಲನ್ನ ನಿನ್ನ ಪಾದಕ್ಕೆ ಚಾಚಬೇಕು ಎನ್ನುವ ಕ್ಷಣ ಹ್ಮ್ ಇದೋ ನನ್ನ ಕೆದರಿದಂತಹ ಈ ಕೇಶರಾಶಿ ತಾನೇ ಮೊದಲಾಗಿ ನಿನ್ನ ಪಾದವನ್ನ ಆಚ್ಛಾದಿಸಿಕೊಂಡಿದೆ. ಹ್ಮ್ ಅಗ್ನಿಸಂಭೂತೆ ನಾನು. ಹ್ಮ್ ನನ್ನ ಮನಸ್ಸಿನಲ್ಲಿ ಅಡಗಿಕೊಂಡಿದ್ದಂತಹ ನೋವು ಹ್ಮ್ ಅದು ಧಗೆಯಾಗಿ ಮಡುವುಗಟ್ಟಿ ಹೊಗೆಯಾಗಿ ಆ ದಟ್ಟವಾದ ಹೊಗೆಯೇ ಹೀಗೆ ಆಚ್ಛಾದಿತವಾಗಿದೆಯೋ ಎನ್ನುವ ಭಾಸವಾಗುವ ಹಾಗೆ. ಹ್ಮ್ ಅಣ್ಣ, ಹ್ಮ್ ಇದೋ ನೀನೇ ನನ್ನನ್ನು ಸಲಹಬೇಕು. ಕಾಲಬುಡದಲ್ಲಿ ಬಂದು ಹೊರಳಾಡುತ್ತಿದ್ದೀಯೇ ಹಾ ತಂಗಿ. ಚರಣದಿ ಪೊರಳುವ ತರಳೆಯ ಪಿಡಿದೆತ್ತಿ ಚರಣದಿ ಹೊರಳುವ ತರಳೆಯ ಪಿಡಿದೆತ್ತಿ ತರಳೆಯ ಪಿಡಿದೆತ್ತಿ ಕರುಣಾಳು ನುಡಿದ ದ್ರೌಪದಿಗೆ ಕರುಣಾಳು ನುಡಿದ ದ್ರೌಪದಿಗೆ ಸಿರಿವಂತೆ ದುಃಖಿದ ಬೇಡಿಯೇಳು ತಾಯ ತಂಗಿ, ಅಣ್ಣ, ಸಿರಿವಂತೆ ನೀನು. ಸಿರಿವಂತೆ ದುಃಖಿಸ ಬೇಡಿಯೇಳು ತಾಯ ನಿನ್ನಿರಯೇನು ಬೇಳು ಬೇಡನೋ ಸಿರಿವಂತೆ ದುಃಖಿಸ ಬೇಡೇಳು ತಾಯ ನಿನ್ನಿರಯೇನು ಬೇಳು ಬೇಡನೋ ತಂಗಿ, ಅಣ್ಣ, ನನಗತಿ ಪ್ರೀತಿಯ ತಂಗಿ ನೀನು. ಹಾ ಹಾಗೆ ನೋಡಿದರೆ ನಾನು ನಿನ್ನ ಕೈ ತುತ್ತನ್ನು ತಿಂದವನಿದ್ದೇನೆ. ಹಾ ಆದರೂ ನಿನ್ನ ನೆನಪಾಗುವಾಗೆಲ್ಲ ನನಗೆ ನೋವಾಗುವುದೇನು ಗೊತ್ತೇ? ಅಗ್ನಿಯಲ್ಲಿ ಹುಟ್ಟಿ ಬಂದಂತಹ ನಿನಗೆ ಹಾ ಜೀವನದ ಒಂದೊಂದು ಹೆಜ್ಜೆಯು ಅತ್ಯಂತ ಕಠಿಣವಾಯಿತಷ್ಟೇ, ಹೌದಣ್ಣ. ಕಠೋರವಾಯಿತು. ಹಾ ಆದರೂ ನಿನ್ನ ಸಂಯಮವನ್ನು ನಾನು ಮೆಚ್ಚಿದ್ದೇನೆ. ಹಾ ಎಲ್ಲಿ ಗೊತ್ತೇ? ಹಾ ಒಂದಲ್ಲ ಎರಡಲ್ಲ ಹಲವು ಸಂದರ್ಭದಲ್ಲಿ ನೀನು ತುಂಬಿದ ಸಭೆಯಲ್ಲಿ ಹಾ ಅತ್ಯಂತ ಹೇಯವಾದ ರೀತಿಯ ಅನ್ಯಾಯಕ್ಕೆ ಈಡಾಗುತ್ತಿದ್ದ ಕಾಲಕ್ಕೂ ಹಾ ನೀನು ಸಂಯಮವನ್ನು ಕಳೆದುಕೊಳ್ಳಲಿಲ್ಲ. ಹಾ ಒಂದು ಶ್ರೇಷ್ಠವಾದಂತಹ ಕುಲದ ವಧುವಾಗಿ ಸೇರಿದವರು, ಹಾ ಆ ಮನೆಯ ಹೊಸ್ತಿಲನ್ನ ದಾಟಿದವರು, ಆ ಮನೆಯ ಕುಲೋನ್ನತಿಯನ್ನು ಮಾನೋನ್ನತಿಯನ್ನು ಕಾಪಾಡುವುದಕ್ಕಾಗಿ ಹೇಗೆ ತಮ್ಮನ್ನು ತಾವು ಶ್ರೀಗಂಧದೋಪಾದಲ್ಲಿ ತೆಗೆದುಕೊಳ್ಳಬೇಕು ಎನ್ನುವುದಕ್ಕೆ ಉದಾಹರಣೆಯಾಗಿ ನಿಂತವಳು ನೀನು. ನಿನ್ನ ಪಾಲಿಗೆ ವರವನ್ನ ಕೇಳಿಕೋ ಎಂಬ ಸಂದರ್ಭ ಬಂದಾಗಲೂ ನೀನು ಸಂಯಮದ ಗೆರೆಯನ್ನ ದಾಟಿದವಳಲ್ಲ. ಹಾ ಕ್ಷತ್ರಿಯಾಣಿಯಾದವರು 2 ವರವನ್ನು ಮಾತ್ರ ಕೇಳಬಹುದು ಎಂಬ ಸಂಯಮವನ್ನು ತೋರಿದವಳು. ಹಾ ತೀವ್ರವಾದಂತಹ ಉಚಿತವಲ್ಲದ ಭರ್ತ್ಸನೆಯ ಮಾತುಗಳನ್ನು ಕೇಳುವಾಗಲೂ ನಿನ್ನ ಕಣ್ಣಲ್ಲಿ ಕಣ್ಣೀರು ಹರಿಯಿತೆ ಹೊರತು ಬಿರು ನುಡಿಗಳಿಂದ ಕುಲದ ಘಾತಕದ ಕೆಲಸಗಳು ನಡೆದಿಲ್ಲ ತಂಗಿ. ಹಾ ಆದುದರಿಂದ ನನ್ನ ತಂಗಿ ನೀನು ನಿನ್ನ ಸಂಯಮದ ವ್ಯಾಪ್ತಿಯಲ್ಲಿ ಹಸ್ತಿನಾವತಿಯ ಭವಿಷ್ಯ ಅಡಗಿದೆ ಎನ್ನುವುದನ್ನೇ ನಾನು ತೋರ್ಪಡಿಸುವುದಕ್ಕೆ ಇಷ್ಟಪಟ್ಟವನು. ತಂಗಿ, ಹಾ ಈಗಲ್ಲ ನೀನು ಲಕ್ಷ್ಮೀನಾರಾಯಣ ಸಲಹು ಅಂತ ಹೇಳಿದ್ದು. ಹಾ ಅಂದೇ ಹೇಳಿದ್ದಿ, ನೊಂದೆ ಇನ್ನು ನನ್ನಿಂದ ಈ ನೋವನ್ನು ಸಹಿಸಲಾರೆ, ಗಣ್ಣ ಗೋವಿಂದ ಸಲಹು ಅಂತ ಹೇಳಿದ್ದಿ. ನನಗೆ ನಿನ್ನ ಆರ್ತ ಧ್ವನಿ ಕೇಳಿದೆ ತಂಗಿ. ಹಾ ಅಂದಿನಿಂದ ಇಂದಿನವರೆಗೂ ಸಲಹಬೇಕು ಅಂತಾದರೆ ಯಾವ ಖಚಿತವಾದಂತಹ ಮಾರ್ಗೋಪಾಯದಿಂದ ನಿನ್ನ ಘನತೆ ಗೌರವಗಳನ್ನು ಉಳಿಸುತ್ತಾ ಕುಲದ ಕೀರ್ತಿ ಗೌರವಗಳನ್ನು ಕಾಪಾಡುತ್ತಾ ಸಲಹಬೇಕು ಅಂತ ಯೋಚಿಸುತ್ತಲೇ ಇದ್ದೇನೆ. ಅಷ್ಟೇ ಅಲ್ಲ,
ನಿನ್ನ 5 ಪತಿಯಂದಿರು ಕೂಡ ಈ ಆರ್ಯಾವರ್ತದಲ್ಲಿ ವೀರ ಕ್ಷತ್ರಿಯರು. ಅವರ ಒಂದೊಂದು ಹೆಜ್ಜೆಯಲ್ಲಿಯೂ ಮೇಲ್ನೋಟಕ್ಕೆ ಕಾಣುವಂತಹ ಸೋಲಲ್ಲ, ಅವರ ಹೆಜ್ಜೆಯ ಅಡಿಯಲ್ಲಿ ಆರ್ಯಾವರ್ತದ ಗುಣಗಳು ಸಾಕ್ಷೀಕರಿಸಿದೆ. ಅವೆಲ್ಲವೂ ಸ್ಥಿರೀಕೃತಗೊಂಡಿದೆ. ಅದನ್ನು ತೋರ್ಪಡಿಸುವುದಕ್ಕಾಗಿ ಅವರು ಒದ್ದಾಡುತ್ತಾರೆ. ಯಾರು ಹೆಚ್ಚು ಕ್ಷಮೆ ಕೊಡ್ತಾರೆ ಹೇಳು? ಪ್ರಬಲನಾದವನೇ ಪ್ರಪಂಚದಲ್ಲಿ ಕ್ಷಮೆ ಕೊಡುವವನು. ದುರ್ಬಲನಾದವನು ಕ್ಷಮೆಯನ್ನ ಕೊಡುವುದಿಲ್ಲ, ಕ್ಷಮೆಯನ್ನ ಯಾಚಿಸುತ್ತಾನೆ. ಈ ತತ್ವದ ಅಡಿಯಲ್ಲಿ ಪಾಂಡವರು ನನಗತಿ ಪ್ರಿಯರಾದವರು. ನನ್ನ ಚರಣದ ಮೇಲೆ ಹೊರಳಾಡುವಾಗ ನಿನ್ನನ್ನು ಹಿಡಿದೆತ್ತಿದ್ದೇನೆ. ಹೇಳು ನಿನ್ನಿರವನ್ನು ಅಂತ ಕೇಳಿದ್ದೇನೆ. ಯಾಕೆ ಗೊತ್ತೇ? ನಿನಗೊಂದು ನಿರೀಕ್ಷೆ ಇರಬಹುದು. ಯಾವ ಚರಣವನ್ನು ಆಶ್ರಯಿಸಿದರೆ 3 ಲೋಕವನ್ನೂ ವಿಸ್ತರಿಸುವಂತಹ ಚರಣದ ಅಡಿಯಲ್ಲಿ ಒಂದು ಭವಿಷ್ಯವನ್ನ ನೋಡಿಕೊಳ್ಳಬಹುದು ಅಂತ. ನಿರ್ಜೀವವಾದಂತಹ ಸ್ಥಿತಿಗತಿಯ ಕಲ್ಲೂ ಕೂಡ ಯಾವ ಚರಣದ ಆಶ್ರಯದಲ್ಲಿ ಸಜೀವವಾಗಬಹುದು, ಚೈತನ್ಯವಾಗಬಹುದು ಅಂತ ನೀನು ನಿರೀಕ್ಷಿಸಬಹುದು. ಆ ಎಲ್ಲ ಮಾತಿಗಿಂತಲೂ ಶ್ರೇಷ್ಠವಾದ ನಿನ್ನ ಮಾತೇನು ಹೇಳು? ನಿನ್ನ ಇರವೇನು ಹೇಳು? ಯಾಕೆ ಕಣ್ಣೀರು ನಿನಗೆ? ಹರಿಯೇ ಹರಿಯ ಚಿತ್ತೈಸನ್ನ ಮನದೊಳ ಇರ್ಪುದ ಹರಿಯ ಚಿತ್ತೈಸನ್ನ ಮನದೊಳ ಇರ್ಪುದ ಬಗೆಹರಿಯದಾಗಿದೆ ನನಗೆ. ಸಂಯಮದ ಕಟ್ಟೆ ಈಗ ಒಡೆದಿದೆಯೋ ಅಂತ ಭಾಸವಾಗುತ್ತಾ ಇದೆ ನನಗೆ. ಹರಿಯ ಬಗೆ ತಿಳಿಯದೇ ಇದ್ದರೆ ಯಾವುದೂ ಬಗೆಹರಿಯುವುದೇ ಇಲ್ಲ. ಹರಿಗೆ ಈ ದ್ರೌಪದಿಯ ಚಿತ್ತದಲ್ಲಣ ಏನು ಅರಿಯದವನಲ್ಲ ನೀನು. ನನ್ನ ಮನದಳಲೇನು ಎನ್ನುವುದು ನಿನಗೆ ಗೊತ್ತು. ಆದರೂ ಮನಸ್ಸಿನಲ್ಲಿ ಮಡುಗಟ್ಟಿದಂತಹ ನೋವನ್ನ ನಿನ್ನ ಬಳಿ ಹೇಳಿಕೊಳ್ಳದೇ ಇದ್ದರೆ, ಬಹುಶಃ ಅದನ್ನ ಆಡದೇ ಇದ್ದರೆ ಅದು ಮತ್ತಷ್ಟು ತೀವ್ರತೆಯನ್ನ ಪಡೆದುಕೊಳ್ಳುತ್ತದೆ. ಆಡಿ ಹಗುರಾಗುವ ಅಂತ ಬಂದಿದ್ದೇನೆ ಅಣ್ಣ. ಅಣ್ಣಯ್ಯ, ನೀನು ಅರಿಯದವನೇನಲ್ಲ. ಈ ದ್ರೌಪದಿಯ ಬದುಕು ಬಹುಶಃ ಲೋಕದಲ್ಲಿ ಯಾವ ಹೆಣ್ಣು ಮಕ್ಕಳಿಗೂ ಈ ಸ್ಥಿತಿ ಬರಬಾರದು. ನೀನೇ ತಿಳಿದವನಿದ್ದಿ. ಅಂದು ಹಸ್ತಿನಾವತಿಯ ತುಂಬಿದ ರಾಜಸಭೆಯಲ್ಲಿ ಬ್ರಾಹ್ಮಣರು, ಹಿರಿಯರು, ನಮ್ಮ ರಾಜ ಪರಿವಾರದವರು, ಪುರಜನರು ಎಲ್ಲರೂ ಸೇರಿದಂತಹ ತುಂಬಿದ ಸಭೆಯಲ್ಲಿ ಏಕವಸ್ತ್ರಳಾಗಿದ್ದಂತಹ ನನ್ನನ್ನು ಅಂತಃಪುರದಿಂದ ಎಳೆದು ತಂದು ವಿವಸ್ತ್ರಳನ್ನಾಗಿಸುವುದಕ್ಕೆ ಪ್ರಯತ್ನಿಸಿದರಲ್ಲ. ಮಾನ ಹೋಗುವಂತಹ ಪರಿಸ್ಥಿತಿ. ಅಣ್ಣ, ನೀನಾಗ ಬಂದು ಕಾಪಾಡಿದೆ. ನನ್ನ ಕಷ್ಟಕ್ಕೆಲ್ಲ ಒದಗಿ ನಿಂತವ ನೀನು.
ಪಾಂಡವರು ನನ್ನ ಬದುಕಿಗೆ ನನಗೆ ಬದುಕನ್ನು ಕೊಟ್ಟರು. ಆದರೆ ಬದುಕಿಗೆ ಬಟ್ಟೆಯನ್ನು ಕೊಟ್ಟವ ನೀನು. ಆ ಬದುಕಿನ ಬಟ್ಟೆಯೇ ನಮಗೆ ದಾರಿಯಾಯಿತು. ಅದೇ ಅಕ್ಷಯವಾಯಿತು. ಅದನ್ನೇ ಲೋಕದಲ್ಲಿ ಎಲ್ಲರೂ ಅಕ್ಷಯಾಂಬರ ಅಂತ ಹೇಳ್ತಾರೆ. ಅನ್ನವೂ ಅಕ್ಷಯವಾಯಿತು. ಅಣ್ಣ, ಒಂದು ವನವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಹೊತ್ತಲ್ಲದ ಹೊತ್ತಿನಲ್ಲಿ ಬಂದಂತಹ ದುರ್ವಾಸರು ಸಾವಿರಾರು ಶಿಷ್ಯಂದಿರಿಂದ ಒಡಗೂಡಿ ಬಂದು ಆರೋಗಣೆಯನ್ನ ಬೇಡಿದರಲ್ಲ, ಆಗ ಅಕ್ಷಯ ಪಾತ್ರೆಯಲ್ಲಿ ಇದ್ದಂತಹ ಒಂದಗಳನ್ನು ತಿಂದು ಅವರಿಂದ ಬರಬೇಕಾದಂತಹ ಶಾಪವನ್ನು ತಪ್ಪಿಸಿದೆ. ದುರ್ವಾಸ ಮುನಿ ಎಲ್ಲ ಶಿಷ್ಯರನ್ನ ಸಂತೃಪ್ತನಾಗಿಸಿದವ ನೀನು ಅಣ್ಣ. ಅದಕ್ಕಾಗಿಯೇ ಹೇಳುತ್ತಾ ಇದ್ದೇನೆ, ದೂರ್ವಾಸರು ಶಾಪ ಕೊಡುತ್ತಾರೆ ಎನ್ನುವುದಲ್ಲ. ಮನೆಯಲ್ಲಿದ್ದ ಗೃಹಿಣಿಯೊಬ್ಬಳಿಗೆ ಮನೆಗೆ ಬಂದಂತಹ ಅತಿಥಿಗಳಿಗೆ ಆತಿಥ್ಯವನ್ನ ನೀಡಲಾಗದಿದ್ರೆ ಅದೆಷ್ಟು ನೋವಾದೀತು ಹೇಳು. ಎಲ್ಲ ಸಂದರ್ಭಗಳಲ್ಲಿ ಕಷ್ಟಕ್ಕೆ ಆತುಕೊಂಡವ ನೀನು ಅಣ್ಣ. ತಂಗಿ, ಈ ಎಲ್ಲ ಪ್ರಕರಣವನ್ನ ನೋಡಬೇಕಾದ ವಿಧಾನ ಏನು ಗೊತ್ತೇ? ಇದೆಲ್ಲ ಜೀವನದಲ್ಲಿ ಬರಲೇಬೇಕಾದ, ಕೆಲವೊಬ್ಬರಿಗೆ ವಿಶೇಷವಾಗಿ ಬರುವಂತಹ ಪರೀಕ್ಷೆಗಳು. ಪರೀಕ್ಷೆ ಬಾರದಿದ್ದರೆ ಮುಂದಿನ ತರಗತಿಗೆ ಉತ್ತರಿಸುವುದಕ್ಕೆ ಸಾಧ್ಯವಿಲ್ಲ. ಆದರೂ ಅಣ್ಣ, ಚಂದ್ರವಂಶದ ಸೊಸೆಯಾಗಿ ದೈವಾಂಶ ಸಂಭೂತರಾದಂತಹ ಅಸಹಾಯ ಶೂರರಾದಂತಹ 5 ಪತಿ ಇದ್ದು ನನಗಿಂತ ಕಷ್ಟವೇ ಅಣ್ಣ. ನೋಡು, ಚಕ್ರವರ್ತಿ ಪಾಂಡುವಿಗೆ ಹೆಂಡತಿಯಾಗಿದ್ದಂತಹ ಕುಂತಿದೇವಿ ಎಷ್ಟು ಕಷ್ಟವನ್ನು ಅನುಭವಿಸಿದಳು ನೋಡು. 5 ಮಕ್ಕಳು ವೀರಾಧಿವೀರರಾಗಿದ್ದಾಗ ಅವರನ್ನು ಅದೆಲ್ಲಿಯೋ ಕಾಪಾಡುತ್ತಾ ಋಷಿವರೇಣ್ಯರುಗಳ ಮಧ್ಯಸ್ಥಿಕೆಯಲ್ಲಿ ಬಂದು ಹಸ್ತಿನೆಯನ್ನ ಸೇರಿದರು. ರಾಜಕುಲದ ಕುವರರು ಬೆಳೆಯುತ್ತಾ ಎಷ್ಟು ಕಷ್ಟಪಟ್ಟರು ಹೇಳು. ಇದೆಲ್ಲವೂ ಈ ಕುಲದಲ್ಲಿ ಆಗುತ್ತಲೇ ಇರುತ್ತದೆ. ಆದರೂ ಅಣ್ಣ, ಯಾವಾಗ ನನ್ನ ಸಿರಿಮುಡಿಯನ್ನ ದುಶ್ಯಾಸನ ಹಿಡಿದೆಳೆದನೋ ಆ ಮುಡಿಯನ್ನ ಇನ್ನೂ ಕಟ್ಟಲಿಕ್ಕಾಗಲಿಲ್ಲ ನನಗೆ. ಅದ್ವರದಲ್ಲಿ ಅವಭೃತ ಸ್ನಾನದಿಂದ ಋಷಿ ಮುನಿಗಳ ಮಂತ್ರ ಸೇಚನದಿಂದ ಪವಿತ್ರವಾದಂತ ಮುಡಿ, ಮಂತ್ರದಿಂದ ಬಂಧಿಸಲ್ಪಟ್ಟಂತಹ ಸಿರಿಮುಡಿ ಅಣ್ಣ. ಯಾವಾಗೆಲ್ಲ ಪಗಡೆಯನ್ನ ಆಡುವಂತಹ ಸಂದರ್ಭದಲ್ಲಿ ಯಾವಾಗ ನಮ್ಮ ಪತಿಯಂದಿರು ತಮ್ಮ ಶಪಥವನ್ನ ಮಾಡಿದರು, ಪಗಡೆಯನ್ನ ಆಡುವಂತಹ ಸಂದರ್ಭದಲ್ಲಿ ಭೂಮಿಯನ್ನ ಪಣಕ್ಕಿಟ್ಟಾಗಲೋ ಅಥವಾ ತಮ್ಮಂದಿರನ್ನೋ ನನ್ನನ್ನ ಪಣಕ್ಕಿಟ್ಟಾಗ ಶಪಥವನ್ನ ಮಾಡಲಿಲ್ಲ. ಬದಲಾಗಿ ಯಾವಾಗ ಸಿರಿಮುಡಿಯನ್ನ ಎಳೆದು ತಂದನೋ ದುಶ್ಯಾಸನ, ಆಗಲೇ ಈ ಶಪಥ ಪ್ರತಿಜ್ಞೆಗಳು ಪ್ರಾರಂಭ ಆದವು. ಹಾಗಾಗಿ ಅಣ್ಣ, ಸಿರಿಮುಡಿಯನ್ನು ಇನ್ನೂ ಆಗಲಿಲ್ಲ. ಅದನ್ನ ನಿನಗೆ ಜ್ಞಾಪಿಸುವುದಕ್ಕಾಗಿ ಈ ಮಾತನ್ನ ಹೇಳುತ್ತಾ ಇದ್ದೇನೆ. ಅಣ್ಣಯ್ಯ, ತಂಗಿ, ಸಂಧಿಗೆ ಹೊರಟು ನಿಂತವನಿದ್ದೆ ಎನ್ನುವುದನ್ನು ತಿಳಿದಿದ್ದೇನೆ. ಹಾಗಾಗಿ ಹೇಳುವುದು, ರಾಜನೀತಿಯನ್ನ ಬಲ್ಲವಳೇನೂ ಅಲ್ಲ ನಾನು. ಆದರೆ ನಮಗೆ ರಾಜ್ಯವೇ ಬೇಕು ಅಂತಾದರೆ ಕ್ಷತ್ರಿಯರಿಗೆ ಭುಜಬಲವಿದ್ದರೆ ಪರಾಕ್ರಮವಿದ್ದರೆ ಹೇಗೂ ಸಂಪಾದಿಸಬಹುದು. ಆದರೆ ಹೋದ ಮಾನಕ್ಕೆ ಪ್ರತೀಕಾರ ಬೇಡವೇ ಅಣ್ಣ. ಅಣ್ಣ, ಪ್ರತಿದಿನ ಊಟ ಮಾಡುವಾಗ ನನಗೆ ನೆನಪಾಗುತ್ತದೆ ಸೈಂಧವನದು. ನಾನು ಉಪ್ಪನ್ನ ಬಳಸ್ತಾ ಇಲ್ಲ ಅಣ್ಣ, ಸೈಂಧವ ನೆನಪಾಗುತ್ತಾನೆ. ನಿನ್ನಂತಹ ಧರ್ಮಜ್ಞನಿದ್ದೂ ಇದ್ದು ಈ ಕಾಲಕ್ಕೆ ಅಂತಹ ದುಷ್ಟರು ಇನ್ನು ಜೀವಂತ ಇದ್ದಾರಲ್ಲ ಅನ್ನುವುದೇ. ಹಾಗಾಗಿ ಮಾನಕ್ಕೊಂದು ಪ್ರತೀಕಾರ ಬೇಕಲ್ಲ ಅಣ್ಣ. ಲೋಕಕ್ಕೆ ನಾವೊಂದು ಸಂದೇಶವನ್ನು ಕೊಡಬೇಕಲ್ಲ. ದುಷ್ಟರು ಇನ್ನೂ ಬದುಕಿದ್ದಾರೆ. ನನ್ನ ಸಿರಿಮುಡಿಯನ್ನು ಇನ್ನೂ ಕಟ್ಟಲಿಕ್ಕಾಗಲಿಲ್ಲ ಅಣ್ಣ. ಅದನ್ನು ನಿನ್ನಲ್ಲಿ ಜ್ಞಾಪಿಸುವುದಕ್ಕೆ ಬಂದೆ ಅಣ್ಣ. ಸೊಗಸಾದ 2 ರೂಪಗಳನ್ನು ಕೊಟ್ಟಿದ್ದೀಯೆ ತಂಗಿ. ಒಂದು, ನನ್ನ ಕಾಲ ಮೇಲೆ ನಮಸ್ಕರಿಸುವಾಗ ನಿನ್ನ ಕೇಶರಾಶಿ ಕಾಲನ್ನೇ ಆಚ್ಛಾದಿಸಿತು. ಅಂದರೆ ಶ್ರೀಲೋಲ ಅಂತ ಹೇಳುವ ನನ್ನ ಪಾದ ಪ್ರಪಂಚಕ್ಕೆ ಕಾಣಬಾರದು ಅಣ್ಣ. ಒಂದು. ಇನ್ನೊಂದು, ನಿನ್ನ ಬಿಸಿಯಾದ ಕಣ್ಣೀರು ನನ್ನ ಪಾದವನ್ನ ಸೋಂಕಬಾರದು ತಂಗಿ. ಹೌದು, ಅಗ್ನಿಯಿಂದಲೇ ಹುಟ್ಟಿ ಬಂದ ನಿನ್ನ ಕಣ್ಣೀರಿಗೆ ಅದೆಷ್ಟು ಬಿಸಿ ಇರುವುದಕ್ಕೆ ಸಾಧ್ಯ?
ಅದೇನಾದರೂ ಈ ಭೂತಾಯಿಯ ಮಡಿಲನ್ನ ಸೇರಿತು ಅಂತಾದರೆ ಭೂತಾಯಿಯ ನೋವಿನ್ನೆಷ್ಟು ಪಟ್ಟು ಹೆಚ್ಚಾಗಬಹುದು. ನಿನಗೆ ಮಾತ್ರ ಆ ಕಣ್ಣೀರನ್ನು ತಂಪಾಗಿಸುವ ಶಕ್ತಿ ಇದೆ, ಬಲ್ಲೆ ನಾನು. ಹೆಣ್ಣಿನ ಕೇಶರಾಶಿಗೆ ಪ್ರಪಂಚದ ದಾರ್ಶನಿಕರು ಕಂಡ ಅರ್ಥವೇನು ಗೊತ್ತೇ? ಅದು ಮನಸ್ಸು. ಮನಸ್ಸು ಕಪ್ಪಾಗಿದ್ದು ಕತ್ತಲೆಯೇ ಆಗಿ ಹೋದರೆ ವೈಚಾರಿಕತೆಗೆ ಆಸ್ಪದವೆಲ್ಲಿ? ಮೇಲಾಗಿ ಹೆಣ್ಣು ಸರ್ವಾಲಂಕಾರ ಭೂಷಿತೆಯಾಗಿ ಸುಶೋಭಿತೆಯಾಗಿ ಕಾಣಬೇಕು ಅಂತಾದರೆ ಆ ಸಿರಿಮುಡಿ ಎಂತೂ ಕಟ್ಟಲ್ಪಡಬೇಕು, ಒಪ್ಪ ಓರಣವಾಗಿ. ಕಟ್ಟಲ್ಪಟ್ಟಿಲ್ಲ ಅಂತಾದರೆ ಆ ಕುಲದ ಮನಸ್ಸು ಹರಿದು ಹಂಚಾಗಿ ಹೋಗುತ್ತಿದೆ, ಅದಕ್ಕೊಂದು ಸೂತ್ರ ಬದ್ಧತೆ ಇಲ್ಲ ಎನ್ನುವುದು ಸ್ಪಷ್ಟವಾಗುತ್ತದೆ. ಅಣ್ಣ, ಕುರುಕುಲದ ಕುಡಿಗಳು ನಿನ್ನ ಸಿರಿಮುಡಿಗೆ ಕೈಯಿಕ್ಕಿದ್ದಾರೆ ಅಂತಾದರೆ ಅವರು ಆರ್ಯಾವರ್ತದ ಶ್ರೇಷ್ಠವಾದಂತಹ ಧರ್ಮದ ಸಿರಿಮುಡಿಗೆ ಕೈಯಿಕ್ಕಿದ್ದಾರೆ. ಇದು ಈ ಆರ್ಯಾವರ್ತದ ಕಣ್ಣೀರಿಗೆ ಕಾರಣ. ಹೀಗೆ ನಾನದನ್ನು ತಿಳಿದಿದ್ದೇನೆ. ಇನ್ನೊಂದು ಮಾತು ಹೇಳಿದೆಯಲ್ಲ, ಸೈಂಧವನನ್ನ ನೆನಪಾಗುತ್ತದೆ ಎಂಬ ಕಾರಣಕ್ಕಾಗಿ ಉಪ್ಪನ್ನೇ ಮುಟ್ಟುವುದಿಲ್ಲ. ಆಹಾರಕ್ಕೆ ಉಪ್ಪಿಲ್ಲದಿದ್ದರೆ ರುಚಿಯಲ್ಲಿ. ಅಂದರೆ ನಿನ್ನ ಇಂದ್ರಿಯಗಳ ಸೌಖ್ಯವನ್ನು, ಜಿಹ್ವಾ ರಸೇಂದ್ರಿಯವನ್ನು ನೀನು ನಿಗ್ರಹಿಸಿದ್ದು ನಿನ್ನ ಒಳಗೆ ಕೊತಕೊತನೆ ಕುದಿಯುತ್ತಿರುವಂತಹ ಕೌರವ ವಿದ್ವೇಷ ಎನ್ನುವಂತಹ ಭಾವದಿಂದ ಎಂಬ ಮಾತನ್ನ ಹೇಳಿದೆಯಷ್ಟೇ. ತಂಗಿ, ನಿಜವಾಗಿ ಹೇಳಲೆ, ನಾನು ಯಾಕೆ ಹೋಗ್ತಿದ್ದೇನೆ? ಮರುಗುವೆಯೇನಲೆಂದ ತಂಗಿ ನೀಯಳಲಾದೆಯೋ, ಮರುಗುವೆಯೇನಲೆಂದ ತಂಗಿ ನೀಗಳಲದೆ, ತಂಗಿ ನೀಗಳಲದೆ, ತರಳನ ನಿನಗಾಗಿ ಹೋಗಿ, ತರಳನ ನಿನಗಾಗಿ ಹೋಗಿ, ದುರವ ಗಂಟಿಕ್ಕಿ ನಿನ್ನವರಿಂದಾಗ, ತಂಗಿ, ದುರವ ಗಂಟಿಕ್ಕಿ ನಿನ್ನವರಿಂದ ಖಳರ ಸಂಹರಿಸುವಂತೆ ಸಗುವೆ ಅವ್ವ, ದುರವ ಗಂಟಿಕ್ಕಿ ನಿನ್ನವರಿಂದ ಖಳರ ಖಳರ ಹೌದು, ಅವರಿಂದ ಖಳರ ಸಂಹರಿಸುವಂತೆ ಸಗುವೆ ಅವ್ವ, ನಿನ್ನವರಿಂದ ಖಳರ ಸಂವರಿಸುವಂತೆ ಸಗುವೆ ಅವ್ವ. ತಂಗಿ, ಅಣ್ಣ, ನಿನ್ನನ್ನು ಪ್ರೀತಿಯಿಂದ ತಂಗಿ ಅಂತ ಕರೆದರೂ ಹ, ನೀನು ನನ್ನ ಮೇಲೆ ಆಗಾಗ ತೋರಿಸುವಂತಹ ನಿನ್ನ ಆಗ್ರಹದಿಂದಾಗಿ ಹ, ನಿನ್ನನ್ನು ತಾಯೇ ಅಂತಲೂ ಕರೆಯಬೇಕು. ಹ, ಪಾಂಡವರು ತಪ್ಪಿ ನಡೆಯದ ಹಾಗೆ ಎಚ್ಚರಿಸುವ ನೀನು ಹ, ಅವರ ವಿಷಯದಲ್ಲಿ ಅವರಿಗೆ ಅವ್ವನೂ ಆಗಿದ್ದಿ. ಹ, ಕುಂತಿದೇವಿ ಹಸ್ತಿನಾವತಿಯಲ್ಲಿ ಉಳಿದ ಮೇಲೆ ಹ, ಈ 5 ಪಾಂಡವರ ಸಂರಕ್ಷಣೆಯ ಭಾರ ನಿಜವಾಗಿ ಹೊತ್ತವಳು ನೀನೆ. ಹ, ಅಲ್ಲದೆ ಇದ್ದರೆ 13 ವರ್ಷಗಳ ಸುದೀರ್ಘ ಕಾಲದಲ್ಲಿ ಅವರಾರಿಗೂ ತಮ್ಮ ಪ್ರತಿಜ್ಞೆ ಮರೆಯದಂತೆ ಅವರನ್ನ ಕಾಪಾಡಿಕೊಂಡು ಬಂದಂತಹ ವೀರವನಿತೆ ನೀನು. ಹ, ಆದುದರಿಂದಲೇ ಈ ಆರ್ಯಾವರ್ತ ಸಮೃದ್ಧವಾಗಿದೆ ಸ್ತ್ರೀಗಳಿಂದ ಅಂತ ಹೇಳುವುದು. ತಂಗಿ, ಅಣ್ಣ, ಮರುಗಬೇಡ. ಹ, ನಿನ್ನ ನೋವು ನನಗೆ ತಿಳಿಯದೇ ಇದ್ದದ್ದೇನೂ ಅಲ್ಲ. ಹ, ಹಾಗಂತ ಸೂಕ್ತವಾದ ಕಾಲ ಹ್ಮ್.
ಬರದ ವಿನಃ ಹ. ಕಾರ್ಯವನ್ನು ನಿರ್ವಹಿಸುವುದೂ ಸಲ್ಲ. ಹ. ಹಾಗೆ ನೋಡಿದರೆ ನಾನು ಇಳಿದು ಬಂದಿದ್ದೆ ಹ. ಈ ವಸುಂಧರೆಯ ಕಣ್ಣೀರನ್ನು ಒರೆಸುವುದಕ್ಕಾಗಿ. ಹ, ಹ. ನನಗೆ ಕರ್ತವ್ಯದ ಹೊಣೆ ಇದೆ, ಆದರೆ ಅದಕ್ಕೆ ಸೂಕ್ತವಾದ ವೇದಿಕೆ ನಿರ್ಮಾಣವಾಗಬೇಕು ತಾನೇ. ಹ, ಹ. ಆದುದರಿಂದ ಕಾಲ ಕಳೆಯುತ್ತಾ ಇದೆ. ಹ್ಮ್. ಕಾಲವನ್ನೇ ನಿಯಂತ್ರಿಸಬಹುದು, ಆದರೆ ಅದು ಉದ್ದೇಶವೇ ಅಲ್ಲ. ಹ. ಈ ಮಾರ್ಗದಿಂದ ಹೋದಾಗಲೇ ಈ ಲಕ್ಷ್ಯ ಅಂತಿರುವಾಗ ಈ ಮಾರ್ಗಾವಲಂಬಿಗಳು ನಾವು. ತಂಗಿ, ಹ. ನಿನಗಾಗಿಯೇ ಹಸ್ತಿನೆಗೆ ಹೋಗುವವನು ನಾನು. ಹ. ನನ್ನನ್ನ ಕೇಳಿ ನಾಳೆ ನಾನು ಬರ್ತೇನೆ ಅಂತ ಹೇಳಿದ್ದಲ್ಲ ಧರ್ಮರಾಜ. ಹ. ಬರ್ತೇನೆ ಅಂತ ನನ್ನ ವಿಷಯದಲ್ಲಿ ಅವನು ಭರವಸೆಯ ಮಾತಾಡಿದ್ದಾನೆ. ಹ್ಮ್. ಧರ್ಮಯುಕ್ತವಾದ ಮಾತಾದ್ದರಿಂದಲೇ ಅದನ್ನು ನಾನು ಒಪ್ಪಿದವನು, ಹ. ಅದಕ್ಕೆ ಸಿದ್ಧನಾದವನು. ಹ. ನಿನಗಾಗಿ ಹೋಗುತ್ತೇನೆ. ಹ್ಮ್. ಅಷ್ಟೇ ಅಲ್ಲ, ಹ. ಸುಯೋಧನಾದಿಗಳು ಹ. ಯಾವ ತೀವ್ರತರವಾದಂತಹ ಖಳರು ಎನ್ನುವುದಕ್ಕೆ ಹ. ಅವರ ಜೀವನದ ಸಾಧ್ಯಂತ ಗಮನದಲ್ಲಿ ಮಾಡಿದಂತಹ ಅಪರಾಧಗಳೇ ಸಾಕ್ಷಿ. ಹ. ಲೋಕವಿಶ್ರುತವಾದದ್ದು. ಹ. ಅದೆಲ್ಲದಕ್ಕೆ ಬೇಕಾಗಿ ಅವರನ್ನ ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲ. ಹ. ಯಾರೂ ಕ್ಷಮಿಸಲಾರರು. ಹಿಂದೆಯೂ ನಾನು ದುಷ್ಟರನ್ನ ಕ್ಷಮಿಸಿದ ಒಂದೇ ಒಂದು ಉದಾಹರಣೆ ಇಲ್ಲ. ಹ. ಶಿಷ್ಟರನ್ನ ರಕ್ಷಿಸದೆ ಬಿಟ್ಟ ಇನ್ನೊಂದು ಉದಾಹರಣೆಯೂ ಇಲ್ಲ. ಹ. ಹಾಗಾಗಿ ಹ. ಆ ಖಳರನ್ನ ಸಂಹರಿಸಿ ಹ. ಮಾರ್ಗ ಯಾವುದು? ವೀರ ಕ್ಷತ್ರಿಯರಿಗೆ ಯಾವುದು ಶ್ರೇಷ್ಠವಾದಂತಹ ವಿಚಾರವೋ ಹ. ಅವರು ಗರ್ವದ ಗಿರಿಯನ್ನಡರಿ ಆ ಮಾತುಗಳನ್ನ ಶ್ಲೋಕಮುಖಕ್ಕೆ ಸಾರಬಹುದು. ಹ. ಅಂತಹ ಯುದ್ಧರ ಭೂಮಿಯನ್ನ, ರಣರಂಗವನ್ನೇ ನಿರ್ಮಾಣ ಮಾಡಿ ಹ. ಅಲ್ಲಿ ಆ ಖಳರನ್ನ ಸಂಹರಿಸುವ ಕಾಯಕವನ್ನು ಹ. ನಾನು ಮಾಡುವುದಿಲ್ಲ. ನಿನ್ನವರಿಂದ ಮಾಡಿಸುತ್ತೇನೆ. ನಿನ್ನವರಿಂದ ಮಾಡಿಸಿದಾಗಲೇ ನಿನ್ನ ಸಿರಿಮುಡಿಯ ಮಹತ್ವ ಲೋಕಕ್ಕೆ ಅರ್ಥವಾಗುವುದು. ಹ. ಇದು ಬಲವಾದಂತಹ ಭರವಸೆಯ ಮಾತು. ನಂಬು ನೀನಿದನ್ನು. ಅಣ್ಣ, ಹ್ಮ್. ಇದು ಕೇವಲ ದ್ರೌಪದಿಯೊಬ್ಬಳ ಮನದಳಲಲ್ಲ. ಇಂತಹ ದುಷ್ಟರು ಹೀಗೆ ಮುಂದುವರಿದರೆ ಹಸ್ತಿನಾವತಿಯಲ್ಲಿ ಇನ್ನೆಷ್ಟು ಮಾನಿನಿಯರ ಮುಡಿ ಅಪವಿತ್ರವಾಗಿ ಕೆದರಿದ ಕೂದಲಿಂದ ಅವರು ಕಾಣಿಸಿಕೊಳ್ಳುವುದ ಕಾಲ ದೂರ ಇಲ್ಲ. ಹಾಗಾಗಿ ಇದು ಕೇವಲ ದ್ರೌಪದಿಯೊಬ್ಬಳ ಧ್ವನಿ ಅಲ್ಲ, ಲೋಕದ ಎಲ್ಲ ಮಾನಿನಿಯರ ಧ್ವನಿ. ಅಣ್ಣ, ನಿನ್ನ ಮೇಲೆ ನನಗೆ ಅನುಮಾನದ ಮಾತು ಅಂತಲ್ಲ, ಆದರೆ ನನ್ನ ದೌರ್ಭಾಗ್ಯಕ್ಕೆ ನಾನು ಹಳಹಳಿಸ್ತಾ ಇದ್ದೇನೆ ಅಣ್ಣ. ಯಾವ ದೌರ್ಭಾಗ್ಯವೇ ನಿನಗೆ? ಗೊತ್ತಿದೆಯಲ್ಲ ಅಣ್ಣ, ಇಂತಹ ಪವಿತ್ರವಾದ ಚಂದ್ರವಂಶದ ಸೊಸೆಯಾಗಿ ಬಂದು ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿದ್ದೇನೆ. ಹಾಗಾಗಿ ನನ್ನ ದೌರ್ಭಾಗ್ಯಕ್ಕೆ ನನಗೆ ಇನ್ನೂ ನೀನು ಮಾಡುತ್ತೇನೆ ಅಂದ್ರೂ ನನಗೆ ನಂಬಿಕೆ ಬರ್ತಾ ಇಲ್ಲ ಅಣ್ಣ. ಹಾಗೆ ಯೋಚಿಸಬಾರದು. ಹ. ನಿನ್ನನ್ನು ಈ ಪ್ರಪಂಚಕ್ಕೆ ಕೇಳಿ ಪಡೆದವನು ದೃಪದ. ಹ. ನಿನ್ನನ್ನ ಕೇಳಿ ಪಡೆಯದೆ ಹಾಗೆಯೇ ಬಂದವಳಲ್ಲ ನೀನು. ಅದರ ಅರ್ಥ ನಿನ್ನ ಬದುಕಿಗೊಂದು ಸೂತ್ರವಾದಂತಹ ಆದರ್ಶದ ಗುರಿ ಮೊದಲೇ ನಿರ್ಧಾರವಾಗಿದೆ. ಎಷ್ಟು ಜನ ಪ್ರಪಂಚದಲ್ಲಿ ಅಗ್ನಿಯಿಂದ ಹುಟ್ಟಿ ಬರ್ತಾರೆ ಹೇಳು? ಹೌದು. ಇತಿಹಾಸ ಉಂಟೇನು? ಅಲ್ಲ, ನೀನು ಮಾತ್ರ ಅಯೋನಿಜೆ ನೀನು. ಹೌದು. ಹಾಗಾಗಿಯೇ ನಿನ್ನನ್ನು ಕಾಣುವಾಗ ಜ್ಯೋತ್ಸ್ನಾ ಅಂತ ನಿನ್ನನ್ನು ಗುರುತಿಸಿದ್ದು. ಒಳಗಿನ ಬೆಂಕಿ, ಒಳಗಿನ ಬೆಳಕು, ಹೊರಗಡೆಯೂ ಬೆಳಕಾಗಿ ನೂರ್ಮಡಿಯಾಗಿ ಕಂಡಂತಹ ಶ್ರೇಷ್ಠಳು ನೀನು. ನೀನು ಯಾರ ಕೈ ಹಿಡಿದವಳು? ನಿನ್ನನ್ನ ಕೈ ಹಿಡಿಯುವಾಗ ಪಾರ್ಥ ಮಾಡಿದಂತಹ ವೀರ ಘೋಷ ಎಂತಹದ್ದು, ವೀರ ಪ್ರದರ್ಶನ ಎಂತಹದ್ದು. ಅವನೊಬ್ಬನೇ ಸಾಕು. ಹೀಗೆ 10 ಹಲವು ವಿಧಾನಗಳಿಂದ ನೋಡುವಾಗಲೂ ನಿನ್ನ ಬದುಕು ಕಾಲ ಗತಿಯಲ್ಲಿ ನೋವಿನಿಂದ ಕೂಡಿರಬಹುದು, ಆದರೆ ಮೌಲ್ಯದ ದೃಷ್ಟಿಯಿಂದ ಅದು ಶ್ರೇಷ್ಠವಾದಂತಹ ಬದುಕೇ ಆದಿದೆ. ಹಾಗಾಗಿ ಭರವಸೆಯನ್ನು ಕಳೆದುಕೊಳ್ಳಬೇಡ. ನಾನು ಆಡಿದ ಒಂದು ಮಾತು ಪುಸಿಯಲ್ಲ. ನಂಬಿಕೆ ಬರಲಿಲ್ಲವೇ ನಿನಗಿನ್ನು? ವಸುದೇವನಾಣೆ ದೇವಕಿಯಾಣೆ ವಸುದೇವನಾಣೆ ದೇವಕಿ ಆಣೆ ವಸುದೇವನಾಣೆ ದೇವಕಿಯಾಣೆ ತನಗೆಂದು
ಕಣ್ಣೀರನ್ನು ನಾನು ತಡೆಯಲಾರೆ, ಹಾ ಅದು ನಿನ್ನದು. ಹಾ ಆದರೆ ಕಣ್ಣೀರು ಒರೆಸುವುದಕ್ಕೆ ಬೇಕಾಗಿ 2 ಮಹತ್ವದ ಮಾತುಗಳನ್ನು ನಿನಗೆ ಹೇಳಬೇಕು ತಂಗಿ. ಹಾ ಹೇಳುತ್ತೇನೆ. ಹಾ ಈವರೆಗೆ ಆ ಮಾತನ್ನು ನಾನು ಹಾಗೆಲ್ಲ ಬಳಸಿದವನಲ್ಲ. ಹಾ ಕಾರಣ ಹಾ ಅದಕ್ಕೊಂದು ವಿಶೇಷವಾದಂತಹ ಅರ್ಥವಿದೆ, ಅದಕ್ಕೊಂದು ಧರ್ಮ ಪ್ರಜ್ಞೆ ಇದೆ, ಅದು ಗೌರವವಿದೆ. ಹಾ ಯಾಕೆಂದರೆ ತನ್ನೆಲ್ಲ ಬದುಕಿನ ಆಶೋತ್ತರಗಳನ್ನ ಹಾ ಕಲ್ಪಿಸಿ ಹಾ ತಂದೆ, ಅದನ್ನ ತನ್ನ ಗರ್ಭದಲ್ಲಿ ಧರಿಸಿದವಳು ತಾಯಿ. ತಾಯಿ. ಹಾ ಹಾಗೆ ಮಕ್ಕಳನ್ನ ಪ್ರಪಂಚಕ್ಕೆ ಕೊಡುವವರು ಮಾತಾಪಿತ್ರರು. ಹಾ ಅದರಲ್ಲಿಯೂ ನನ್ನ ತಾಯಿ. ಹಾ ನನ್ನನ್ನ ಪಡೆಯುವಾಗ ನನ್ನ ತಂದೆ ತಾಯಿಯಂದಿರಿಬ್ಬರೂ ಇದ್ದದ್ದು ಸೆರೆಮನೆಯಲ್ಲಿ. ಹಾ ಯಾವ ಹೆಣ್ಣು ತನ್ನ ಪ್ರಸವ ವೇದನೆಯನ್ನು ಸೆರೆಮನೆಯಲ್ಲಿ ಕಾಣುತ್ತಾಳೋ, ಅದು ಸಂಕೋಲೆಗಳ ನಡುವೆ, ಹಾ ಅಷ್ಟು ಕಠಿಣವಾದಂತಹ ಸ್ಥಿತಿಯಲ್ಲಿ ನನ್ನನ್ನು ಪಡೆದವರು. ಹಾ ಅಷ್ಟೇ ಅಲ್ಲ, ಪಡೆದ ಬಳಿಕ ಅವರ ಬದುಕಿಗೆ ಅಂದಿನಿಂದಲೇ ಬೆಳಕು ಪ್ರಾರಂಭ. ಸಂಕೋಲೆಗಳು ಕಳಚಿತು, ಯಮುನೆಯೇ ದಾರಿಯನ್ನ ಕೊಟ್ಟಿತು. ಹಾ ಈ ಎಲ್ಲ ಘಟನೆಗಳು ಇದ್ದರೂ ಕೂಡ ಅವರ ನಿರ್ಮಲವಾದಂತಹ ಬದುಕಿನ ರೀತಿ ನೀತಿಗಳ ಮೇಲೆ, ಅವರು ನನ್ನ ಮೇಲೆ ಹರಿಸಿದಂತಹ ವಾತ್ಸಲ್ಯ ಧಾರೆಯನ್ನೇ ಲಕ್ಷ್ಯವಾಗಿರಿಸಿಕೊಂಡು ಹಾ 2 ಮಾತಿನಿಂದ ನಿನಗೆ ಭರವಸೆಯನ್ನು ಕೊಡ್ತೇನೆ. ಹಾ ವಸುದೇವ ದೇವಕಿಯರ ಆಣೆ, ನಿನ್ನ ಕಣ್ಣೀರನ್ನು ಒರೆಸುವ ಕೆಲಸವನ್ನ ಮಾಡ್ತೇನೆ. ಇನ್ನು ನೋಯಬೇಡ. ಇದೋ ನನ್ನ ಸೆರಗಿನಿಂದ ನಿನ್ನ ಕಣ್ಣೀರು ಒರೆಸಿದ್ದೇನೆ, ಕಾಯಕವನ್ನ ಮಾಡು. ಧನುಜಾರಿ ದ್ರೌಪದಿಯ ಸಂತೈಸಲನ್ನಗೌ ಮಣಿಮಯವರು ತಮೌದಾರುಕಂ ತರಲು ದುರ್ಜನ ನಡೆಗೆ ಪೋಪುದೆಂದ ಗಣಿತಾಯುಧವ ಸಾತ್ಯಕಿ ತುಂಬಿದಂ ರಥದೊಳು, ಸಾತ್ಯಕಿ ತುಂಬಿದಂ ರಥದೊಳು. ನಮ್ಮ ಸಾತ್ಯಕಿಗೆ ಲೋಕದ ರೀತಿ ನೀತಿಗಳು ಇನ್ನೂ ಚೆನ್ನಾಗಿ ವೇದ್ಯವಾಗಿದೆ. ಆದುದರಿಂದಲೇ ನಾನು ಎಲ್ಲಿಗೆ ಹೋಗುತ್ತೇನೆ ಎನ್ನುವುದನ್ನ ತಿಳಿದ ಬಳಿಕ ಅಲ್ಲಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಅವನು ಮೊದಲೇ ನಿರ್ಧರಿಸುತ್ತಾನೆ. ಹೋಗುವುದು ದುರ್ಜನರೆಡೆಗೆ ಅಂತ ಸಾತ್ಯಕಿಗೂ ತಿಳಿದಿದೆ. ಆದುದರಿಂದಲೇ ಆಯುಧಗಳಿಂದ ನನ್ನ ರಥವನ್ನ ತುಂಬಿಸಿದ್ದಾನೆ. ಹೌದದು, ಹಸ್ತಿನಾವತಿಯಲ್ಲಿ ಕಣ್ಣೀರ ಕೋಡಿ ನಿತ್ಯ ನಿತ್ಯ ಹರಿಯುತ್ತಿರುವ ಈ ಕಾಲಕ್ಕೆ, ಹಾಗೆ ಹರಿಸುತ್ತಿರುವಾಗಲೂ ನಮ್ಮಿಂದಲೇ ಅದು ಎನ್ನುವಂತಹ ಭಂಡ ಧೈರ್ಯದಿಂದ ಬೀಗುತ್ತಿರುವಂತಹ ದುರ್ಯೋಧನಾದಿಗಳಿಗೆ ತಕ್ಕ ಪಾಠವನ್ನ ಕಲಿಸುವಂತಹ ಒಂದು ಸುಮುಹೂರ್ತ ಸನ್ನಿಹಿತವಾಗಿದೆ. ಆದುದರಿಂದ ದ್ರೌಪದಿಯನ್ನ ಸಂತೈಸಿ ನಾನು ಶೀಘ್ರವಾಗಿ ಹೊರಟು ಬಂದಿದ್ದೇನೆ. ಅನಿಮಿಷರು ಜಯ ಜಯ ಎನ್ನಲು, ಅನಿಮಿಷರು ಜಯ ಎನ್ನಲು ಮಂಗಲ ಮುಹೂರ್ತದಲ್ಲಿ ವನಜಾಕ್ಷಯೇತನ ಪಾಂಡುತನಯರನ್ನುಳಿದಿರಲ್ ಸೂತನ ಹಯಗಳಂಬುಳಸಿದಂ ಭರದುಳು. ತಾತೈತ ತೈತ ತೈತಾಂ ತಾತೈತ ತೈತ ತೈತಾಂ ತಾತೈತ ತೈತ ತೈತಾಂ ತಾತೈತ ತೈತ ತೈತಾಂ. ಎಂತಹ ಶ್ರೇಷ್ಠವಾದ ಸುಮುಹೂರ್ತ ಇದು ನೋಡಿ. ದೇವಾನು ದೇವತೆಗಳು ಜಯ ಜಯ ಎನ್ನುತ್ತಿದ್ದಾರೆ. ಅಂದರೆ ಅರ್ಥ ಏನು? ಹೀಗೊಂದು ಕಾರ್ಯ ಆಗಬೇಕು ಎನ್ನುವುದನ್ನು ಅನಿಮಿಷರು ನಿರೀಕ್ಷಿಸುತ್ತಿದ್ದರು ಅಂತ ತಾನೆ. ಸಾತ್ವಿಕರ ಅಂಬೋಣ ಇದು. ಪಾಂಡವರನ್ನ ಉಳಿದು ರಥವನ್ನ ಏರಿ ಸಾಗಿ ಬಂದು ಹಸ್ತಿನಾವತಿಯ ಓಹೋ ಕುರುಭೂಮಿಯನ್ನ ಪ್ರವೇಶಿಸಿದೆ. ಅಬ್ಬಾ, ಎಂತಹ ಸ್ವಾಗತ ಸ್ವಾಮಿ! ಇಲ್ಲಿ ಭವ್ಯವಾದಂತಹ ಸ್ವಾಗತದ ಏರ್ಪಾಡಾಗಿದೆ ಇಲ್ಲಿ. ಆದರೆ ನಮ್ಮ ನಿರೀಕ್ಷೆ, ನಾವು ಯಾವುದನ್ನ ನಿರೀಕ್ಷಿಸಬೇಕು, ಯಾವುದನ್ನ ಸ್ವೀಕರಿಸಬೇಕು ಎನ್ನುವುದರಲ್ಲಿ ಸ್ಪಷ್ಟ ಚಿತ್ರಣ ನಮಗಿದೆ. ಯಾರು ಹಿತರು, ಯಾರು ಹಿತರಲ್ಲ, ಇದರ ಸ್ಪಷ್ಟವಾದಂತಹ ಧೋರಣೆ ನಮಗಿದೆ. ಆದುದರಿಂದಲೇ ನಮ್ಮ ಬರವನ್ನ ನಿರೀಕ್ಷಿಸುತ್ತಿದ್ದಂತಹ ದುರ್ಯೋಧನನ ಮನೆಯನ್ನ ಹೊಕ್ಕದೆ
ಭೀಷ್ಮರ ಮನೆಯನ್ನ ಪ್ರವೇಶಿಸಿ ದ್ರೋಣರ ಆತಿಥ್ಯವನ್ನ ಸ್ವೀಕರಿಸಿ ಇನ್ನಿತರ ಕೃಪರ ಆಲಯವನ್ನೂ ಹೊಕ್ಕು ಅಲ್ಲಿ ನಾವು ಸ್ವೀಕರಿಸಬಹುದಾದದ್ದನ್ನೇ ಸ್ವೀಕರಿಸಿ ಸಾಂತ್ವನದ ಮಾತುಗಳನ್ನಾಡಿ ಹಿತವಾದ ಮಾತುಗಳನ್ನೆಲ್ಲ ಹೇಳಿ ಕಾರ್ಯಾವಸರ ಇರುವುದರಿಂದ ನಾನೀಗ ಹೊರಟು ನಿಂತಿದ್ದು ವಿದುರನ ಮನೆಗೆ ನನ್ನನ್ನು ನಿರೀಕ್ಷಿಸುತ್ತಿದ್ದಾನೆ ಅವನು. ಹಾಗಾಗಿ ಅವನ ಮನೆಗಾಗಿ ನನ್ನ ರಥವನ್ನು ಹರಿಸುವ ಅಂತ ಹೇಳಿದ್ದೇನೆ. ಮುರಗರ ಜನಾರ್ದನ ಕೇಶವ ಅಚ್ಯುತ ಮುರಗರ ಜನಾರ್ದನ ಕೇಶವ ಅಚ್ಯುತ ಅಚ್ಯುತ ಕೇಶವ ಎನ್ನುತ್ತ ನೆನೆಯುತ್ತಿರ್ದನು ಮನದೊಳಗೆ ಕೃಷ್ಣ ಮುರಗರ ಗೋವಿಂದ ಗೋಪಾಲಕೃಷ್ಣ, ನೀನು ಅರ್ಥ ಆಗಲೇ ಇಲ್ಲ ನಮಗೆ. ನಮಗೆ ನಮ್ಮ ಬದುಕಿದೆ ಅಂತ ನಾವು ನಂಬಿದೆವು. ಬದುಕು ಅರ್ಥ ಆಗಲಿಲ್ಲ. ಬದುಕು ಅರ್ಥವಾಗದೆ ಪುರುಷಾರ್ಥ ಸಿಗದು. ಪುರುಷೋತ್ತಮ ನೀನರ್ಥ ಆಗದೆ ಪುರುಷ ಯಾರು ಎನ್ನುವ ನಿರ್ಣಯವೂ ಸಿಗದು. ಓದಿದ್ದು ಹೆಚ್ಚಾಯಿತು ದೇವರೇ, ಅನುಭವ ಕಡಿಮೆ ಆಯಿತು. ಹಸ್ತಿನಾವತಿಯ ರಾಜಕಾರಣ, ಇಲ್ಲಿಯ ಜೀವನ ಸಂದಿಗ್ಧಗಳ ಗೂಡು, ಗೊಂದಲ. ಎಲ್ಲ ಕಡೆಯಲ್ಲೂ ದ್ವಾಪರ, ಹೀಗೋ ಹಾಗೋ, ಹೀಗೆ ಎಂಬ ನಿರ್ಣಯ ಯಾರಿಗೂ ಇಲ್ಲ. ನಮ್ಮಲ್ಲಿ ಭಾಗವತ ಧರ್ಮ ಇಲ್ಲ ಅಂತಲ್ಲ, ಇದು ಭಾಗವತ ಧರ್ಮ ಎಂಬ ನಿರ್ಣಯ ಇಲ್ಲ. ಗೋಪಿ ಚಂದನ ಹಣೆಯಲ್ಲಿಟ್ಟರೆ ತಾನೊಬ್ಬ ಭಾಗವತ ಅಂತ ಗ್ರಹಿಸ್ತಾನೆ. ಆದರೆ ಚಂದನದ ತಂಪು ತಲೆಯೊಳಗಿಲ್ಲ, ಇರುವುದು ದಾಯಾದ್ಯದ ಗಂಧ ಮಾತ್ರ. ಆದ್ದರಿಂದ ಬಾಹ್ಯ ಲಕ್ಷಣಗಳೇ ವಿಜೃಂಭಿಸಿ ಭಾಗವತ ಧರ್ಮ ನಮ್ಮಲ್ಲಿ ಸಂತ್ರಸ್ತ ಆಗಿದೆ. ಧೃತರಾಷ್ಟ್ರ ಪ್ರಭು ಅಂಧ ನೃಪಾಲ, ಪಾಪ ಕಣ್ಣುಗಳಿಲ್ಲ ಅವನಿಗೆ. ಮನೆ ತುಂಬ ಮಕ್ಕಳಿದ್ದಾರೆ. ಕಣ್ಣಿಲ್ಲದೆ ಇದ್ದವರಿಗೆ ಮಕ್ಕಳಾದ್ರೆ ಏನಾಗ್ತಾರೆ? ಅದಕ್ಕೆ ಧೃತರಾಷ್ಟ್ರನ ಅರಮನೆಯೇ ಸಾಕ್ಷಿ. ಧೃತರಾಷ್ಟ್ರ ಹುಟ್ಟು ಕುರುಡ ಆದರೆ ಬೆಳೆಯೋದು ದುಶ್ಯಾಸನ, ಬೆಳೆಯೋದು ಆವರಿಸಿಕೊಳ್ಳುವುದು ದುರ್ಯೋಧನ. ಶಾಸನ ಕೆಟ್ಟು ಹೋಯಿತು, ಅದಕ್ಕೆ ಯೋಧತ್ವದ ಮೆರಗು ಬಂತು. ಕೆಟ್ಟ ಶಾಸನ ಬೆಳೆಸುವುದಕ್ಕೆ ಸೇನಾಬಲ. ಹಾಗಿದ್ರೆ ಹುಟ್ಟಿದ ಮಕ್ಕಳನ್ನು ಸರಿದಾರಿಗೆ ತರುವ ತಾಯಿ ದಾರಿ ಬಿಟ್ಟು ಸರಿದಿದ್ದಾಳೆ. ಪಾತಿವ್ರತ್ಯದ ಒಂದು ಭ್ರಮೆಯಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡವಳು. ಕಣ್ಣಿಲ್ಲದ ಗಂಡನಿಗೆ ಕಣ್ಣಾಗಬೇಕಾದ ಹೆಂಡತಿ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿಕೊಂಡು ಪಾತಿವ್ರತ್ಯ ಅಂತ ಒಪ್ಪಿದಳು. ಶ್ರದ್ಧೆಯಲ್ಲಿ ಲೋಪ ಇಲ್ಲ, ವಿವೇಕದ ಬೆಳಕಿಲ್ಲ. ಏನು ಮಾಡೋದು? ಈ ಅರಮನೆಯ ಸಂಕಟಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹಲವು ಸಲ ನಾನು ಯೋಚನೆ ಮಾಡಿದ್ದೇನೆ. ಮನೆ ಬಿಟ್ಟೆ, ಊರು ಬಿಟ್ಟೆ, ಆದರೂ ಮತ್ತೆ ಮತ್ತೆ ಕರೆಸಿಕೊಳ್ತಾನೆ. ಹತ್ತಿರ ಬರುವಾಗ ನನ್ನ ಎರಡೂ ಕೈಗಳನ್ನು ಹಿಡ್ಕೊಳ್ತಾನೆ. ವಿದುರ, ನೀನು ನನ್ನ ಕಣ್ಣು, ನೀನಿಲ್ಲದೆ ಇದ್ದರೆ ನನಗೆ ಸಮಾಧಾನ ಇಲ್ಲ. ಕಣ್ಣಿದ್ದವರ ಸಮಾಧಾನಕ್ಕೆ ವಿದುರ ಬೇಡ.
ಕಣ್ಣಿಲ್ಲದ ಒಂದು ಜೀವಕ್ಕಾದರೂ ಸಮಾಧಾನ ಕೊಡಬಹುದಲ್ಲ. ಅಂತರಂಗದಲ್ಲಿ ಗೊಂದಲ ಆದಾಗ ಹೇಳ್ತಾನೆ, ನನಗೆ ಸಮಾಧಾನ ಇಲ್ಲ ವಿದುರ, ನಿದ್ದೆ ಬರುವುದಿಲ್ಲ. ಅಂದರೆ ನಿದ್ದೆಗೆಟ್ಟರೆ ಸಮಾಧಾನ ಇಲ್ಲ ಅಂತ ಗೊತ್ತು ಅವನಿಗೆ. ಸಮಾಧಾನ ಇದ್ದವನಿಗೆ ನಿದ್ದೆ ಬರ್ತದೆ ಅಂತ ಗೊತ್ತು. ನನ್ನ ಮಾತುಗಳಿಂದ ನಿದ್ದೆ ಬರಬಹುದು ಅಂತ ಉಪದೇಶ ಮಾಡಿದರೆ ನೀನು ಹೇಳೋದು ನನಗೆ ಅರ್ಥ ಆಗುತ್ತದೆ, ಆದರೆ ಹಾಗೆ ನಡೆದುಕೊಳ್ಳಲಾರೆ. ಹೃದಯ ಮತ್ತು ಮಸ್ತಿಷ್ಕಗಳ ಅಂತರ ಹೆಚ್ಚಾಗಿ ಹೃದಯಕ್ಕೆ ತಂಪಾದ ಮಾತು ವಿವೇಕದ ಬೆಳಕನ್ನು ಕೊಡುವುದಿಲ್ಲ. ವಿವೇಕದ ಬೆಳಕನ್ನು ಕೊಡುವ ಮಾತು ಹೃದಯಕ್ಕೆ ತಂಪನ್ನು ನೀಡುವುದಿಲ್ಲ. ಆದರೆ ಆಳುವ ಪ್ರಭು ಧೃತರಾಷ್ಟ್ರನ ಅಂತರಂಗಕ್ಕೆ ವಿದುರನ ಮಾತಿನಿಂದ ಸಮಾಧಾನ ಸಿಗ್ತದೆ ಅಂತ ಆಯ್ತಲ್ಲ. ತತ್ವೋಪದೇಶ ಮಾಡುವಂತ ಕೇಳಿದ. ವ್ಯಾಸನ ಮೈ ವಿದುರನನ್ನ ಕೊಟ್ಟಿರಬಹುದು. ವಿದುರನ ಮೈ ತತ್ವೋಪದೇಶ ಮಾಡುವುದಕ್ಕೆ ಪ್ರತಿಬಂಧಕ. ನಮಗೆ ಅಧಿಕಾರ ಇಲ್ಲ ಅಂತ ಹೇಳಿ ಸನತ್ಸು ಜಾತರನ್ನ ಕರೆಯೋದಕ್ಕೆ ಹೇಳಿದರೆ ಸನತ್ಸು ಜಾತರೇ ಬರ್ತಾರಲ್ಲ, ಪ್ರಕಟಗೊಳ್ತಾರೆ ಅಂತಂದ್ರೆ ಪುಣ್ಯದ ಜೀವಾತು. ಧೃತರಾಷ್ಟ್ರನಲ್ಲಿ ಮೋಹ ಇರಬಹುದು, ಆದರೆ ಪುಣ್ಯಾತ್ಮ ಅವನು, ಪುಣ್ಯದ ಜೀವ ಅಂತ ಗೊತ್ತಾಯಿತು. ಆದ್ದರಿಂದ ಸನತ್ಸು ಜಾತರಿಂದ ಉಪದೇಶವನ್ನ ಪಡೆದವನು ಉಪದೇಶ ಕೇಳಿದರೆ ಅವನ ಬುದ್ಧಿ ಪಕ್ವ ಆಯಿತು, ಹೃದಯ ಮಾಗಲಿಲ್ಲ. ದೇವರೇ, ಹೃದಯವನ್ನು ಬುದ್ಧಿಯನ್ನು ಇಷ್ಟ ದೂರ ಇಟ್ಟಿಯಲ್ಲ ನೀನು. ಅನೇಕ ಪ್ರಾಣಿಗಳಿಗೆ ಹೃದಯವೇ ಬುದ್ಧಿ, ಬುದ್ಧಿಯೇ ಹೃದಯ. ಆದರೆ ಈ ಮನುಷ್ಯ ಎಂಬ ಮಾನವನೆಂಬ ಮಾನ ಪದ್ಧತಿಯಲ್ಲಿ ಬದುಕುವ ಜೀವಿಗೆ ಹೃದಯ ದೂರ, ಬುದ್ಧಿ ದೂರ. ಹೃದಯ ಬುದ್ಧಿಗಳ ನಡುವೆ ಅನೇಕ ಇಂದ್ರಿಯಗಳನ್ನ ಕೊಟ್ಟು ಕಾಡಿಸ್ತಾ ಇದೆಯಲ್ಲ ಪ್ರಭು ಮುರಹರನೇ. ಹೌದು, ಉಪನಿಷತ್ತಿನ ಮಾತು ನನಗೆ ಆಪ್ಯಾಯನಾಯಿತು. ತಸ್ಮಾತ್ ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತ್. ಇರುವ ಗ್ರಂಥರಾಶಿಯನ್ನೆಲ್ಲ ತಳ್ಳಿಬಿಡು ನೀನು, ತರ್ಕ ಯುಕ್ತಿಗಳನ್ನೆಲ್ಲ ಮರೆತು ಬಿಡು, ವಾಕ್ಯಾರ್ಥ ಜಿಜ್ಞಾಸೆಗಳನ್ನೆಲ್ಲ ತ್ಯಾಗ ಮಾಡು. ಬಾಲ್ಯೇನ ತಿಷ್ಠಾಸೇತ್, ಮಗುವಾಗ ಭಗವಂತನನ್ನ ಕಾಣುವ ಸಿದ್ಧತೆ ಅಂದ್ರೆ ಅದು ಮಗುವಾಗೋದು. ಬಾಲ್ಯವನ್ನ ಪಡ್ಕೊಳ್ಳೋದು ಮಗುವಾಗೋದು. ಮಗುವಾದರೆ ತಾಯಿ ಅಂತ, ಅವಳನ್ನೇ ತಾಯಿ ಅಂತ ಭಾವಿಸಬಹುದು. ಮಗುವಾದರೆ ಇಲ್ಲದೇ ಇದ್ರೆ ತಾಯಿ ಅಂತ ಗುರುತಿಸೋದಕ್ಕಾಗೋದಿಲ್ಲ. ತಾಯಿಯೇ ಜೊತೆಯಲ್ಲಿದ್ರು ನಾವು ಮಕ್ಕಳಾಗದೇ ಇದ್ರು ಅವಳ ತಾಯ್ತನಕ್ಕೆ ಏನು ಪ್ರಯೋಜನ? ಹಸ್ತಿನಾವತಿ ನಮ್ಮಂಥವರಿಗೆ ತಾಯಿ ಅಲ್ಲವೇ? ಅವಳ ತಾಯ್ತನ ಅರ್ಥ ಆಗಬೇಕು ಅಂತಾದ್ರೆ ನನಗೆ, ಆಚಾರ್ಯ ಭೀಷ್ಮರಿಗೆ, ದ್ರೋಣರಿಗೆ, ಕೃಪರಿಗೆ, ಅಶ್ವತ್ಥಾಮರಿಗೆ ಹಸ್ತಿನಾವತಿ ತಾಯಿ ಅಂತ ಅರ್ಥ ಆಗಬೇಕಿದ್ರೆ ಮಕ್ಕಳು ಮಾಡೋ ನಮ್ಮನ್ನ. ದೇವ್ರೆ, ನಮ್ಮನ್ನ ಮಕ್ಕಳು ಮಾಡೋ. ಹೌದು, ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ತಿಷ್ಠಾಸೇತು. ಮಗುವಾದವನು ನಗಬಹುದು, ಮಗುವಾಗದೆ ನಗು ಬರೋದಿಲ್ವೋ ದೇವರೇ? ನಗುವಿನ ದೇವರು ನೀನು, ನಲಿವಿನ ದೇವರು. ಅಳು ಇದ್ದಲ್ಲಿ ಧಾವಿಸಿ ಬರ್ತಿ, ಅವರನ್ನ ಮುಟ್ಟಿ ಅವರ ಡೊಂಕನ್ನ ತಿದ್ದುತ್ತಿ. ಅಳು ಇದ್ದವರಿಗೆ ಬಟ್ಟೆ ಕೊಟ್ಟು ಬದುಕಿನ ಬಟ್ಟೆಯನ್ನು ಸುಗಮ ಮಾಡ್ತೀವಿ. ಹಸಿದವರು ಹೊಡೆಯಲ್ಲಿ ಮುಳುಗಿದ್ರೆ ಏನಂತೆ? ಬಡತನದ ಗುಡಿಸಲ ಒಳಗೆ ಓಡೋಡಿ ಬಂದು ಒಂದಗುಳನ್ನ ತಿಂದು ಲೋಕದ ಹಸಿವನ್ನ ನೀಗಿಸುವ ಕೃಷ್ಣ, ಹಸ್ತಿನಾವತಿಯಲ್ಲಿ ಹೊಟ್ಟೆ ಬಾಕರನ್ನ ತುಂಬಿಬಿಟ್ಟಿಯಲ್ಲ. ಹಾಲು ಕುಡಿಯುವ ಮಕ್ಕಳು ಬೇಕು, ಒಳ್ಳೆಯ ಸುಲಕ್ಷಣರಾದ ಮಕ್ಕಳಿದ್ದಾರೆ ನನಗೆ, ವಿದುರನ ಹಾಗೆ ಅವರು ಅಂತ ಜನರೆಲ್ಲ ಕೊಂಡಾಡ್ತಾರೆ. ಜ್ಞಾನಿಗಳಾದ ಮಕ್ಕಳು, ಹಲವು ಮೊಮ್ಮಕ್ಕಳಿದ್ದಾರೆ.
ಆ ಮೊಮ್ಮಕ್ಕಳಿಗೆಲ್ಲ ನೀನು ಮರಿಬಾರದು ಎನ್ನುವ ಕಾರಣಕ್ಕೆ ಕೃಷ್ಣ, ಗೋವಿಂದ, ಅಚ್ಯುತ, ಮುಕುಂದ, ಮುರಾರಿ ಅಂತ ಹೆಸರಿಟ್ಟು ಬಿಟ್ಟಿದ್ದೇನೆ. ಆ ಹೆಸರನ್ನ ಕರೆದು ಆ ಮೊಮ್ಮಕ್ಕಳನ್ನ ಎತ್ತಿ ಮುದ್ದಾಡುವಾಗ ಕೃಷ್ಣ ಸಿಕ್ಕಿದ, ಗೋಪಾಲ ಸಿಕ್ಕಿದ ಅಂತ ನಾನು ಮುದ್ದಾಡ್ತೇನೆ. ಆದರೆ ಅವರು ವಿದುರನ ಮೊಮ್ಮಕ್ಕಳು ಮಾತ್ರ. ಹಾಗಿದ್ರೆ ದೇವಕಿ ತಾಯಿ ಸಂತಾನವೆಂಬ ತಪಸ್ಸನ್ನ ಮಾಡಿ ತನ್ನ ತಪಸ್ಸಿನ ಫಲವನ್ನ ಲೋಕಕ್ಕೆ ಕೊಟ್ಟು ಬಿಟ್ಲಲ್ಲ. ಒಂದು ದಿನ ನಿನ್ನನ್ನು ಮುದ್ದಾಡ್ಲಿಲ್ಲ. ತನ್ನ ಸಂತಾನವೆಂಬ ತಪಸ್ಸಿನ ಸಿದ್ಧಿಯನ್ನ ಲೋಕಕ್ಕೆ ಕೊಟ್ಟು ಬಿಟ್ಲು. ಈ ವಿದುರ ನನ್ನ ದೇವಕಿಯಾಗಿ ಪರಿವರ್ತನೆ ಮಾಡ್ತೀಯನೋ ಕೃಷ್ಣ? ಹೌದು. ಕತ್ತಲೆಯ ಕೋಣೆಯೊಳಗೆ ಕುಳಿತು ಜಗತ್ತು ಬಯಸುವ ಬೆಳಕನ್ನ ಹಡೆಯುವ ಸಂಕಟವನ್ನು ಮಾತ್ರ ಹೊರುವ ದೇವಕಿ ತಾಯಿಯ ಪಾತ್ರ ಕೊಟ್ಬಿಟ್ಟಿಲ್ಲ ನನಗೆ. ನಿನ್ನ ಸುತ್ತಾಡಿ ಕೈಗಳನ್ನ ಹಿಡ್ಕೊಂಡು ನಿನ್ನ ಮೈಸಿರಿಯನ್ನ ಅನುಭವಿಸ್ತಾ ಕೃಷ್ಣ ಅಂತ ನಿನ್ನ ಗಲ್ಲವನ್ನ ಹಿಡಿದು ಮುದ್ದಾಡುವ ಗೋಪಿಕಾ ಸ್ತ್ರೀಯರ ಭಾಗ್ಯ ನಮಗಿಲ್ಲ. ಇಲ್ಲ. ಹೌದು. ನಮ್ಮ ಸಚಿವತ್ವ ಇಷ್ಟು ಅಳುವುದಕ್ಕೆ ಅವಕಾಶ ಕೊಡುವುದಿಲ್ಲ. ಹೊರಬಿದ್ರೆ ಮಂತ್ರಿಗಳು ಅಳುತ್ತಾರೆ ಅಂತ ಜನ ಕೈ ತಟ್ಟುತ್ತಾರೆ. ನಮ್ಮಂಥವರಿಗೆ ಅಳುಬಾರದು ಅಂತ ಅಲ್ಲ, ಜನರ ಮುಂದೆ ನಾವು ಅಳಬಾರದು. ಆ ಬಾಲ್ಯದ ಒಂದು ನೆನಪಿನ ಅಳು ಉಂಟಲ್ಲ ಕೃಷ್ಣ, ಅದೇ ನನ್ನನ್ನು ಬದುಕಿಸಿತ್ತು. ಯಾವ ಪ್ರಾರಬ್ಧಕ್ಕೆ ಈ ಪಿಂಡಗಳನ್ನು ಎಸೆದು ಬಿಡು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ, ಹೇಳಬಾರ್ದಿತ್ತು ನಾನು. ಅದು ಅಸಹಜವಾದ ಮಾತು. ಧರ್ಮ ಭೀರುತ್ವದಿಂದ ಅಸಹಜವಾದ ಮಾತಾಡಬಾರದು. ಅದಕ್ಕಾಗಿ ನನಗೆ ಮಗುತನದ ಆಸೆ. ಪಿಂಡಗಳು ಮಕ್ಕಳಾದ್ರಲ್ಲ, ಅದಕ್ಕೆ ವ್ಯಾಸರೇ ಕಾರಣರಾದ್ರಲ್ಲ. ವ್ಯಾಸ ಸಂಕಲ್ಪವನ್ನ ವಿರೋಧಿಸಿ ಆಡಿದ ಒಂದು ಮಾತಿಗೆ 100 ವರ್ಷ ಹತ್ತಿದ್ದೆ ನಾನು, ಅಳ್ತೇನೆ. ಒಂದು ಮಾತು, ಯಾವ ಕಾಲದಲ್ಲಿ ಯಾವ ಮಾತಾಡ್ತೇವೋ ನಮಗೆ ಗೊತ್ತಿಲ್ಲ. ಅದು ಋಷಿ ಸಂಕಲ್ಪವನ್ನ ಮೀರಿದ್ರೆ, ದೈವ ಸಂಕಲ್ಪವನ್ನ ದಾಟಿದ್ರೆ ಆ ಮಾತಿಗಾಗಿ ಎಲ್ಲರೂ ಅಳಬೇಕಾಗ್ತದೆ, ಅಳಲನ್ನ ಹೊರಬೇಕಾಗ್ತದೆ. ಆದ್ದರಿಂದ ಧರ್ಮ ಸಂಕಲ್ಪಕ್ಕೆ, ಋಷಿಗಳ ಪ್ರಜ್ಞೆಗೆ ಸಂಗತವಲ್ಲದ ಮಾತಾಡಿದ್ರಿಂದ ನಾನು ಅಳುತ್ತಾ ಇದ್ದೇನೆ. ಇಲ್ಲದೇ ಇದ್ರೆ ಅಳುವುದಕ್ಕೆ ನನಗೇನು ಕೊರತೆ ಇಲ್ಲ. ಇರುವ ಕೊರತೆ ಏನು ಅಂದ್ರೆ ದೈವ ನನಗೆ ಮೈದೋರ್ಲಿಲ್ಲ ಎಂಬ ಕೊರತೆ. ಇಂದು ಹಸ್ತಿನಾವತಿಗೆ ಕೃಷ್ಣ ಬರದೇ ಇದ್ರು ಒಳ್ಳೇದಾಗಿತ್ತು. ಯಾಕೆ ಅಂದ್ರೆ ಕೃಷ್ಣ ಬಂದ್ರೆ ಕೃಷ್ಣನನ್ನ ಸ್ವಾಗತಿಸುವುದಕ್ಕೆ ಯಾರಿಗೂ ಗೊತ್ತಿಲ್ಲ. ಪಾಂಡವ ದೂತನನ್ನ ಸ್ವಾಗತಿಸುವುದಕ್ಕೆ ಎಲ್ಲರಿಗೂ ಗೊತ್ತು. ತಳಿರು ತೋರಣಗಳನ್ನು ಕಟ್ಟಿಸಿದ್ದಾರೆ, ಗೋಶಾಲೆಗಳನ್ನು ಅಲಂಕರಿಸಿದ್ದಾರೆ, ರಾಜವೀಥಿಗಳನ್ನು ಶೃಂಗಾರ ಮಾಡಿದ್ದಾರೆ. ಎಲ್ಲ ಕಡೆಗೆ ಪಾಕ ಪ್ರಕ್ರಿಯೆ. ಕೃಷ್ಣ ರಸನಾಯಕ ಅಂತ ತಿಳಿದ ಪ್ರಭು ಷಡ್ರಸಗಳ ಪ್ರದರ್ಶನ ಮಾಡ್ತಾನೆ. ನವರಸನಾಯಕ, ಈ ಷಡ್ರಸನಾಯಕ ಅಲ್ಲವ. ಗೊತ್ತಾಗಲಿಲ್ಲ ಪಾಪ ಪ್ರಭುವಿಗೆ. ಶೃಂಗಾರ ಪ್ರಭು ಒಲಿತು ಬಂದರೆ ಸ್ವಲ್ಪ ಆಯುಷ್ಯ ನನಗೂ ಹೆಚ್ಚಾಗ್ತಿತ್ತು. ನಮ್ಮ ಮನೆಗೆಲ್ಲ ಎಲ್ಲಿ ಬರ್ತಾರೆ? ರಾಜಕಾರ್ಯ ಧುರಂಧರನಾಗಿ ಬರ್ತಾ ಇರುವ ಕೃಷ್ಣ ನಮ್ಮ ಅರಮನೆಯ ಮುಂದೆ ಕಾಣಿಸಿಕೊಳ್ಳಲಾರ. ವರ್ತಮಾನ ಇದೆ, ಅಲ್ಲೆಲ್ಲ ಹೋಗಿದ್ದನಂತೆ. ಅರಮನೆಯನ್ನ ಪ್ರವೇಶ ಮಾಡಿ ಕುಶಲಮಂಬೆಸಗೊಂಡು ಮತ್ತೆ ಬೇರೆ ಕಡೆ ಹೋಗಿದ್ದಾನೆ ಅಂತ. ಮತ್ತೆ ನಮ್ಮ ಮನೆಗೆ ಬಂದರೂ ಬರಬಹುದು. ಬಂದ್ರೆ ಇಲ್ಲ, ನಮ್ಮ ಮನೆಗೆ ಬರ್ಲಿಕ್ಕಿಲ್ಲ. ಬಂದರೆ ಮತ್ತೆ ವಿದುರನ ಸೌಭಾಗ್ಯಕ್ಕೆ ಕೊನೆ ಇಲ್ಲ. ಬರ್ಲಿಕ್ಕಿಲ್ಲ. ಏನು ಭವ್ಯವಾದಂತಹ ಅವರೂಥ ಬಂದು ಅನತಿ ದೂರದಲ್ಲಿ ಅಂಗಳದಲ್ಲಿ ನಿಲ್ತಾ ಇದೆಯಲ್ಲ. ನೋಡಿದಂ ಕಂದಣಿ
ಚಿನ್ಮಯನ ಮೂರ್ತಿಯೋ ನೋಡಿದಂ ಕಂದಣಿಯ ಚಿನ್ಮಯನ ಮೂರ್ತಿಯೋ ಮಾಡಿದಂ ನಿಯತ ಸಂಸ್ತುತಿಗಳು ಮಾಡಿದಂ ನಿಯತ ಸಂಸ್ತುತಿಗಳು ಪಿರಿದು ಕೊಂಡಾಡಿದಂ ಮಾಡಿದಂ ನಿಯತ ಸಂಸ್ತುತಿಗಳು ಪಿರಿದು ಕೊಂಡಾಡಿದಂ ತನಗೆ ಲಕ್ಷ್ಮೀ ರಮಣ ದಯವಾದ ತನಗೆ ಲಕ್ಷ್ಮೀ ರಮಣ ದಯವಾದ ಎನ್ನುತ್ತಲ ವಿದುರನಂದೋ ಎನಗೆ ಲಕ್ಷ್ಮೀ ರಮಣ ದಯವಾದ ಎನ್ನುತ್ತ ದಯವಾದ ಲಕ್ಷ್ಮೀ ರಮಣ ದಯವಾದ ದಯವಾದ ಎನ್ನುತ್ತಲ ವಿದುರನಂದೋ ದಯನಾದ ದಯವಾದ ದಯನಾದ ದಯವಾದ ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಪಾಡಿದಂ ಗುಣಗಣವ ಪಾಡಿದಂ ಗುಣಗಣವ ಬೇಕಾದ ವರಗಳಂ ಬೇಡಿದವು ಬೇಕಾದ ವರಗಳವು ಬೇಡಿದವು ಪಾಡಿದವು ಗುಣಗಣವ ಬೇಕಾದ ವರಗಳವು ಬೇಡಿದವು ಮನದೋಳ್ ಆನಂದ ಸಾಗರದೊಳು ಓಲಾಡಿದೋ ಮಹಾನಂದ ಆಗ್ತಾ ಇದೆ ಮನದೋಳ್ ಆನಂದ ಸಾಗರದೋಳ್ ಓಲಾಡಿದೋ ತಕೈಸಿ ನಿಂದಿರಲ್ ಕವನ ಏನ್ ನೋಡ್ತಾ ಇದ್ದೇನೆ ಕ್ಷಣಕಾಲ ಸ್ತಬ್ಧನಾಗಿ ಬಿಟ್ಟೆ. ತೋರಣ ದ್ವಾರದಲ್ಲಿ ರಥವೊಂದು ಹರಿದು ಬಂತು. ಆ ರಥ ಹರಿಯನ್ನ ಹೊತ್ತು ತಂತು. ಅಪ್ಪ, ಕೆನೆಯುತ್ತಿರುವ ಕುದುರೆಗಳನ್ನ ಬಲವಾಗಿ ಸಾರಥಿ ಎಳೆದು ನಿಲ್ಲಿಸ್ತಾ ಇದ್ದಾನೆ. ಹರಿ ತಂದ ಹರಿಗಳು ನಿಂದವು. ರಥದ ಒಳಗೆ ಕಣ್ಣುಗಳನ್ನ ಪ್ರೇರಿಸುವಾಗ ನೋಡಿದಂ. ಹೌದು, ಮನಸ್ಸು ಹೇಳ್ತಾ ಇದೆ ಇದನ್ನೇ ನೋಡುವಂತ, ಬೇರೆ ಇನ್ನೇನನ್ನೂ ನೋಡಬೇಡ. ನೋಡಿದಂ ಕಣ್ಣು ದಣಿಯೇ, ಕಣ್ಣುಗಳು ತಣಿಯುವ ಹಾಗೆ, ಕಣ್ಣುಗಳು ಅಣಿಯುವ ಹಾಗೆ ಇದನ್ನೇ ನೋಡುವಂತ ಮನಸ್ಸು ಹೇಳ್ತಾ ಇದೆಯಲ್ಲ. ಹೌದು, ಯಾವುದನ್ನ ನೋಡಿದರೆ ನೋಡುವ ಋಣವೇ ಕಣ್ಣುಗಳಿಗೆ ಹರಿದು ಹೋಗುತ್ತದೆಯೋ ಅದನ್ನ ನೋಡು. ಯಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ, ಯಸ್ಮಿನ್ ದೃಷ್ಟೇ ಸರ್ವಮಿದಂ ದೃಷ್ಟಂ ಭವತಿ. ಯಾವುದನ್ನ ಕಂಡರೆ ಎಲ್ಲವನ್ನೂ ಕಂಡಂತಾಗುತ್ತದೆಯೋ, ಯಾವುದನ್ನ ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುತ್ತದೆಯೋ ಅದನ್ನು ನೋಡು. ಕಣ್ಣು ತೆರೆಸುವಾಗ, ನೇತ್ರೋನ್ಮೀಲನ ಮಾಡುವಾಗ ಒಬ್ಬ ತಾಂತ್ರಿಕ ಜಗತ್ತನ್ನ ನೋಡುವುದಕ್ಕೆ
ಭಗವಂತನ ಕಣ್ಣು ತೆರೆಸ್ತಾನೆ. ಹಾಗಿದ್ರೆ ಒಬ್ಬ ಭಾಗವತನಿಗೆ ದೇವರೇ ಕಣ್ಣು ತೆರೆಸುವ ತಾಂತ್ರಿಕ ಆದ ಅಂತ ಆಯ್ತಲ್ಲ. ಛೇ ಛೇ, ಕೃಷ್ಣ ಕಣ್ಣು ತೆರೆಸಿಬಿಟ್ಟ ನನಗೆ. ಕೃಷ್ಣ ನನ್ನ ಕಣ್ಣನ್ನು ತೆರೆಸಿಬಿಟ್ಟ, ಕೃಷ್ಣನೇ ಕಾಡ್ತಾ ಇದ್ದಾರೆ. ಓಹೋ ಹೋ ಹೋ, ಪೀತಾಂಬರಧರ. ಅಬ್ಬ, ಏನು ಮಂದಹಾಸ ಅದು. ಹಣೆಯ ಮೇಲೆ ಕುಣಿದಾಡ್ತಾ ಇರುವಂತಹ ಆ ಹೌದು, ಅಲಕಗಳು. ಅಬ್ಬ ಅಬ್ಬ ಅಬ್ಬ, ಕಪ್ಪಾದ ಕೂದಲು, ನೀಲವಾದ ಹಣೆಯ ಮೇಲೆ ಒಂದು ಬಗೆಯ ಚೆಲ್ಲಾಟ ಆಡಿದ್ರೆ ಲೋಕವೆಲ್ಲ ಕುಣಿದಾಡಬೇಕು. ಲೀಲಾ ವಿನೋದ ಮೂರ್ತಿ ಇವನು. ಅಬ್ಬ, ಇಂತಹ ಹಾಡು ಹಗಲೇ ಚಂದ್ರೋದಯದ ಪರಿಣಾಮವನ್ನು ಚೆಲ್ಲುವ ಹಾಗೆ ಏನು ಮಂದಹಾಸ ಅದು. ನಮಗೂ ತುಟಿಗಳಿವೆ, ಬಿಚ್ಚಿದರೆ ಬಾಯಿಯೊಳಗಿನ ಜೊಲ್ಲು ಕಾಣಿಸ್ತದೆ. ಅದು ಮಂದಹಾಸ ಅಲ್ಲ, ನೋಡುವವರಿಗೆ ಜುಗುಪ್ಸೆಯುಂಟಾಗ್ತದೆ. ನಮ್ಮ ವಯಸ್ಸು, ನಮ್ಮ ವಿಕಾರ. ಪುಣ್ಯಾತ್ಮ ಇವನಿಗೆ ವಯಸ್ಸೇ ಆಗಲಿಲ್ಲ. ಏನು ಕೌಮಾರವಾದಂತಹ ಮುಖ. ಯಾವ ಪುಣ್ಯಾತ್ಮರು ಹೇಳಿದ್ರು ಮೋಹನ ಅಂತ. ದಿವ್ಯವಾದಂತಹ ಮೋಹನ ರೂಪ ನೋಡಿದಂ, ಇದನ್ನೇ ನೋಡುವಂತ ಮನಸ್ಸು ಹೇಳ್ತಾ ಇದೆಯಲ್ಲ. ಹೌದು, ನಾಲಿಗೆ ಈಗ ಪ್ರಕಟವಾಗಿ ತನ್ನ ಪ್ರಬೋಧ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಾ ಇದೆ. ಪಾಡಿದಂ, ಯಾರ್ಯಾರದ್ದೋ ಪಾಡನ್ನ ಹಾಡಾಗಿಸಿ ಹಾಡಿ ಆಯ್ತು. ಆದರೆ ಇದನ್ನ ಪಾಡಬೇಕು. ಯಾಕೆ ಅಂತಂದ್ರೆ ಹಡೆದ ತಾಯಿ ದೇವಕಿಯಾದರೂ ಪಡೆದ ತಾಯಿ ಯಶೋದ. ಆಡಿಸಿದಳ್ ಯಶೋದ ಜಗದೋದ್ಧಾರನ ಆಡಿಸಿದವಳು ಅವಳು. ಅವಳು ಹಾಡಿದ ಮೇಲೆ ಮತ್ತೆ ಜೋಗುಳು ಹಾಡುವ ಧೈರ್ಯ ಯಾರೂ ಮಾಡಲಿಲ್ಲ. ಒಂದು ಹುರುಪು ಬಂದ್ರೆ ನಾವು ಹಾಡಿದ್ರೆ ಹೇಗೆ ಅಂತ, ಹುರುಪು ಬಂದು ಹಾಡಿದ್ರೆ ಹೇಗೆ ಅಂದ್ರೆ ಆ ಯಶೋದಯ ಪರಮ ಪವಿತ್ರವಾದಂತಹ ಒಂದು ವಾತ್ಸಲ್ಯದ ಭಾವ ತರಂಗಗಳು ಹುಟ್ಟುತ್ತಾ ಇದೆ. ಭಾವುಕ ಆಗುವುದು ಒಳ್ಳೆಯದು. ಬುದ್ಧಿವಂತರ ಹತ್ತಿರ ಇಂತಹ ಭಾವಗಳು ಸುಳಿಯೋದಿಲ್ಲ. ದೇವರು ಅಂದ್ರೆ ಇಷ್ಟು ದೊಡ್ಡವನು ಅಂತ ಆಯ್ತಲ್ಲ. ಇರುವ ಎಲ್ಲ ಬುದ್ಧಿಶಕ್ತಿಯನ್ನು ಪೂರ್ಣದಲ್ಲಿ ನಿಲ್ಲಿಸಿ ಭಾವ ತರಂಗಗಳನ್ನು ಹುಟ್ಟಿಸುವ ಶರಧಿಶಯನ ಬಂದವನು ಅಂತಾಯ್ತು. ಹೌದು, ಬೇಕಾದಂತಹ ವರಗಳನ್ನೆಲ್ಲ ಕೇಳ್ತಾ ಇದ್ದೇನೆ. ನನಗೆ ಬೇಕಾದ್ದಲ್ಲ, ಊರಿಗೆ ಬೇಕಾದ್ದು. ಅವರಿಗೆ ಅದನ್ನು ಕೊಡು, ಇವರಿಗೆ ಇದನ್ನು ಕೊಡು, ಇಂಥವರಿಗೆ ಸದ್ಬುದ್ಧಿ ಕೊಡು, ಇಂಥವರಿಗೆ ಸಮಾಧಾನ ಕೊಡು, ಇಂಥವರಿಗೆ ಶಾಂತಿ ಕೊಡು, ಇಂಥವರಿಗೆ ಸಂಸ್ಕಾರ ಕೊಡು. ಬೇಕಾದವರ ಇದೆಲ್ಲ ಬೇಕಾದ್ದು ಊರಿಗೆ ಬೇಕಾದ ವರಗಳನ್ನೆಲ್ಲ ಕೇಳ್ತಾ ಇದ್ದೇನೆ. ಹೌದೌದೌದೌದು. ಹತ್ತಿರ ಬಂದ ನಿಂತು ಇದು ಸ್ವಾಮಿನ್. ಓಹೋ ವಿದುರ, ಕರಾವಲಂಬನ ಇದು ಕರಾವಲಂಬನ. ಈ ಕೈ ಮೇಲೆ ಕೈ ಇಟ್ಟು ನನ್ನ ಈ ದುರ್ಬಲವಾದ ತೊಡೆಗಳ ಮೇಲೆ ಕಾಲಿಟ್ಟು ಮೆಲ್ಲಗೆ ಇಳಿಯೋಣಾಗಲಿ. ಓಹ್, ಎಷ್ಟು ದೂರದ ಪ್ರಯಾಣ. ಉಬ್ಬಿನ ಮೇಲಿರುವಂತಹ ಬೆವರಿನ ಸಾಲು, ಅದಕ್ಕೂ ಸಾಲುಗಟ್ಟು ನಿಲ್ಲುವ ಆಸೆ ಆಯ್ತಲ್ಲ ಬೆವರಿನ ಅಲ್ಲಿಗೆ. ಇದು ಈ ಉತ್ತರೀಯದಿಂದ ಅದನ್ನು ಒರೆಸ್ತಾ ಇದ್ದೇನೆ. ಛೇ, ತುಟಿಯ ಮೇಲೆ ಧೂಳು ಆಗಬಾರ್ದು. ಗೋಪಿಕೆಯರು ಮುತ್ತಿಟ್ಟ ತುಟಿಯ ಮೇಲೆ ಕೆಂದೂಡಿ ಇರಬಾರ್ದು. ಇದು ಒರೆಸ್ತಾ ಇದ್ದೇನೆ. ಪೀತಾಂಬರಧರ, ಆ ಪೀತಾಂಬರದ ಒಳಗೆ ಅಡಗುವ ಒಂದು ಧೂಳಿನ ಕಣ ಅಲ್ವೇನೋ ಈ ವಿದುರ? ಒಂದು ಧೂಳಿನ ಕಣ ಅಲ್ವೇನೋ ಈ ವಿದುರ? ಇದು ನಿನ್ನ ಕೈಗಳನ್ನ ನಾನು ಹಿಡ್ಕೊಳ್ತಾ ಇದ್ದೇನೆ. ಆ ಕೈಗಳನ್ನ ನೀನು ಬಿಡಿಸ್ಕೊಳ್ಬಾರ್ದು, ನೀನು ನನ್ನಿಂದ ಬಿಡಿಸ್ಕೊಳ್ಬಾರ್ದು. ನಿನ್ನ ಕೈಗಳನ್ನು ಹಿಡ್ಕೊಳ್ತಾ ಇದ್ದೇನೆ. ನೀನು ಹಿಡಿದ ಮೇಲೆ ಕೈ ಬಿಡಿಸುವ ಧೈರ್ಯ ಯಾರಿಗೂ ಇಲ್ಲ. ನೀನು ಹಿಡಿದ್ರೆ ಅಷ್ಟು ಬಲಿಷ್ಠವಾಗಿಯೇ ಹಿಡಿಯುವವನು. ನಾನು ಬಂದಿದ್ದು ವಿದುರನ ಮನೆಗಲ್ವೇನೋ? ಹೌದಾ? ನಾನು ಕೃಷ್ಣನ ಮನೆಯಲ್ಲಿ ಇಲ್ವಾ? ಎರಡೂ ಒಂದೇ. ನಾನಿರುವುದು ಕೃಷ್ಣನ ಮನೆ ಅಂತ ತಿಳಿದ್ರೆ ನೀನು ಯಾವತ್ತೋ ಕೃಷ್ಣನ ಮನೆಯಲ್ಲಿದ್ದವನು, ನಾನು ಇವತ್ತು ವಿದುರನ ಮನೆಗೆ ಬಂದವನು. ಇವತ್ತು ಬಂದೆ ನೀನು? ಓಹೋ, ಹಾಗಿದ್ರೆ ನಿನ್ನೆಯವರೆಗಿನ ದಿನ ನನ್ನದಲ್ಲ ಅಂತಾಯ್ತು. ಅಲ್ಲವೇ ಅಲ್ಲ.
ಇವತ್ತಿನ ದಿನ ನನ್ನದು. ಇವತ್ತಿನಿಂದ ಮೊದಲುಗೊಂಡು ಎಲ್ಲ ದಿನಗಳು ನಿನ್ನದೇ. ಓಹೋ ಓ ಆಹಾ ವಿದುರ, ಹೇ, ನನ್ನನ್ನ ರಥದಿಂದ ಇಳಿಸಿದೆ ನೀನು. ಹೇ, ನೋಡ್ತಾ ಇದ್ದೇನೆ, ನಿನ್ನ ಮನೆಗೂ ನಿನ್ನ ಅಂಗಳಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಹೇ, ಮನೆಗಿಂತಲೂ ಅಂಗಳವೇ ಬಹಳ ದೊಡ್ಡದಾಗಿದೆ. ಹೇ. ಅಂದ್ರೆ ಬಯಲಾಗುವಂತ ತಿಳಿದವರು ಹೇಳ್ತಾರೆ, ಮನೆಯೊಳಗೆ ಬಂಧಿತನಾಗುವುದಕ್ಕಿಂತ ಬಯಲೊಳಗೆ ಅಡಗುವ ಬಯಲಾಗುವಂತ. ಹೌದು, ಬಯಲಾದ ಸಾಕು ಹಾಗಿದ್ರೆ. ಸಾಕು. ಹೇ, ಇಷ್ಟು ನಿನ್ನ ಉಪಚಾರವನ್ನು ನೋಡಿದ ಮೇಲೆ, ಇಳಿಯುವಾಗಲೇ ನೀನು ಮಾಡಿದಂತಹ ಉಪಚಾರ ಇವುಗಳನ್ನೆಲ್ಲ ನೋಡ್ತಾ ಇರುವಾಗ ಹೇ, ನನಗೆ ಏನ್ ಅನ್ನಿಸ್ತು ಗೊತ್ತೇ? ಹೇ. ಅಂಥಿಂಥವನಲ್ಲ ನೀನು. ಓಹೋ, ನಿನ್ನ ಭಕ್ತಿಗೆ ಮೆಚ್ಚಿದೇನು ವಿದುರ, ನಿನ್ನ ಭಕ್ತಿಗೆ ಮೆಚ್ಚಿದೇನು, ಎನಗಿನ್ನು ತೀರದು ನಿನ್ನ ಪೊಗಳಲು, ಎನಗಿನ್ನು ತೀರದು ನಿನ್ನ ಪೊಗಳಲು, ಅನ್ನಪಾನಗಳಿಲ್ಲದೆ ಬಳಲಿರ್ಪೆ, ಅನ್ನಪಾನಗಳಿಲ್ಲದೆ ಬಳಲಿರ್ಪೆ ತಾನೆಂದ. ಆ ವಿದುರ, ಪ್ರಭು. ನಾನು ಹಸ್ತಿನಾವತಿಗೆ ಎಂದು ಹೊರಟು ಬಹಳ ಹೊತ್ತಾಯಿತು. ಹ್ಮ್. ಸಾಗಿ ಸಾಗಿ ಬರುವಾಗ ಇಷ್ಟು ಸಮಯವಾಯಿತು. ಓಹೋ. ಆದರೆ ನನಗೆ ಆಶ್ಚರ್ಯ ಏನು ಗೊತ್ತೇ? ಹ್ಮ್. ಇಷ್ಟು ದಿನ ನನಗೆ ನೀನು ಸಿಗಲೇ ಇಲ್ವಲ್ಲ. ಹ್ಮ್. ಯಾಕಂದ್ರೆ ಹ್ಮ್. ಬಹಳ ಮೊದಲು ಹ್ಮ್. ಬಹಳ ಜನರು ಸಿಕ್ಕಿದ್ರು. ಕೆಲವೊಬ್ಬರನ್ನ ನಾನೇ ಹೋಗಿ ಬಡಿಯಬೇಕು ಅಂತ ನೋಡುವಾಗ ನನಗೆ ಧೈರ್ಯ ಸಾಕಾಗ್ಲಿಲ್ಲ. ಓ. ಹಾಗಾಗಿ ನಾನು ಇನ್ನೊಬ್ಬರ ನೆರವನ್ನ ಪಡೆದೆ. ಹ್ಮ್. ಅವರು ನನ್ನನ್ನ ಎದುರಿಸಿ ಹ್ಮ್. ಆಮೇಲೆ ಅವರನ್ನ ಕೊಂದು ಕೆಡಹಿದ್ದಾಗಿದೆ. ಹ್ಮ್. ಕಂಸನನ್ನು ಹ್ಮ್. ಅಷ್ಟೇ ಅಲ್ಲ, ಹ್ಮ್. ನನ್ನ ತಂದೆ ತಾಯಿಗಳ ಪ್ರೀತಿಯನ್ನು ನಾನು ಕಂಡಿದ್ದೇನೆ. ಹ್ಮ್. ನನ್ನನ್ನು ಹಡೆಯದೇ ಇದ್ದರು ಹ್ಮ್. ನಂದಗೋಪ ಯಶೋದೆಯರ ಆ ವಾತ್ಸಲ್ಯವನ್ನು ನಾನು ಅನುಭವಿಸಿದ್ದೇನೆ. ಓಹೋ. ಗೋಪಿಕೆಯರು ಹ್ಮ್. ಹೇಳಿ ಪೂರೈಸುವುದಕ್ಕೆ ಸಾಧ್ಯವೇ? ಓಹೋ. ಅಯ್ಯೋ, ಹ್ಮ್. ಅವರೊಟ್ಟಿಗಿನ ಒಡನಾಟದ ಆ ಸಾಂಗತ್ಯವನ್ನು ನಾನು ಅನುಭವಿಸಿದವನು. ಹ್ಮ್. ಅದೊಂದು ವಿಶಿಷ್ಟವಾದದ್ದು. ಹ್ಮ್. ಇನ್ನು ಹ್ಮ್. ಪಾಂಡವರು ಹ್ಮ್. ಅವರು ಸಿಕ್ಕಿದ ಮೇಲೆ, ಹ್ಮ್. ಅದರಲ್ಲಿಯೂ ವಿಶೇಷವಾಗಿ ಪಾರ್ಥ ಸಿಕ್ಕಿದ ಮೇಲೆ ಹ್ಮ್. ಸ್ನೇಹ ಅಂದ್ರೆ ಏನು ಅಂತ ನಾನು ಅನುಭವಿಸಿದ್ದೇನೆ. ಓ. ಸ್ನೇಹಕ್ಕೆ ಇನ್ನೊಂದು ರೂಪವಾಗಿ ಹ್ಮ್. ನನಗೆ ಒಪ್ಪಿತನಾದವನು ಅವನು. ಹ್ಮ್. ಇದು ಎಲ್ಲವೂ ಸರಿ. ಹ್ಮ್. ಆದರೆ ವಿದುರ, ಓ. ಭಕ್ತಿ ಅಂದ್ರೆ ಏನು ಅಂತಲೇ ಗೊತ್ತಿರ್ಲಿಲ್ಲ ನನಗೆ. ಆ. ಇವತ್ತು ಗೊತ್ತಾಯ್ತು ನೋಡು. ಹ್ಮ್. ನಿನ್ನ ಕಣ್ಣಾಲಿಗಳು ಅರಳುವುದು ಅಂದ್ರೆ ಏನು, ಹ್ಮ್. ನಿನ್ನ ನಾಲಿಗೆಯಲ್ಲಿ ಹ್ಮ್. ಅರಳು ಹುರಿದಂತೆ ವಾಗ್ಝರಿ ಹರಿದು ಬರುವುದು ಅಂದ್ರೆ ಏನು, ಓ. ಎಂತೆಂತ ಶಬ್ದ ಪ್ರಯೋಗ ಮಾಡ್ತೀಯೋ ನೀನು. ನೀನು ಎಲ್ಲಿಯಾದರೂ ಗುರುಕುಲದಲ್ಲಿ ಅಭ್ಯಾಸ ಮಾಡಿದವನು, ಅಥವಾ ಗುರುಗಳೇ ಬಂದು ನಿನಗೆ ಅಭ್ಯಾಸವನ್ನ ಪಾಠ ಮಾಡಿ ಹೋದರು? ಬಹುಶಃ ಹಾಗಾಗಿರಬೇಕು. ನೀನು ಗುರುಕುಲಕ್ಕೆ ಹೋಗಿ ಅಭ್ಯಾಸ ಮಾಡಿದ್ದು ಸುಳ್ಳು. ಗುರುಗಳೇ ಬಂದು ನಿನಗೆ ಅತ್ಯಂತ ವಾತ್ಸಲ್ಯದಿಂದ ಅಭ್ಯಾಸ ಮಾಡಿಸಿರಬೇಕು. ಎಷ್ಟು ಮಾತಾಡಿದ್ದೀನಿ ನಿನಗೆ ಗೊತ್ತೇ? ನಿನಗೆ ಗೊತ್ತಿಲ್ಲ. ಮೈ ಮರೆತು ಮಾತಾಡಿದೆ ನೀನು. ಮಾತಿನ ಶಕ್ತಿಯೇ ಅದು. ಆಡಿದರೆ ಉಳಿದವರು ಮೈ ಮರೆಯಬೇಕು, ಅಥವಾ ತಾನು ಮೈ ಮರೆತು ಮಾತನ್ನಾಡಿದರೆ ಅದು ಭಕ್ತಿ ಅಂತ ಆಗಬೇಕು. ಎರಡರಲ್ಲೂ ಸಿದ್ಧಿಯಲ್ಲ ನಿನಗೆ. ಕೃಷ್ಣ ಪ್ರಭು, ನೀನು ಮೈದೋರಿ ನಿಂತಾಗ ಮಾತೆ ಆಡಿದ ಮಾತೆ ಅದೇನು ನನ್ನದು ಹೇಳು. ಹೌದು, ತುಂಬಿದ ಮಾತದು. ಮಾತೆ ಆಡಿದ ಮಾತೆ ಮಾತೆ ಗೊತ್ತಾಯ್ತು ನನಗೆ. ಅದಕ್ಕೆ ನಿನಗೆ ಒಂದು ಮಾತು ಹೇಳಲೇ, ಯಾರಿಗೂ ಹೇಳಲೇ ಇಲ್ಲ ನಾನು ಈ ಮಾತನ್ನು. ಇಷ್ಟು ದಿನವರೆಗೂ ಈ ಮಾತನ್ನು ಆಡಬೇಕು ಅಂತ ನನಗೆ ಅನಿಸ್ಲೇ ಇಲ್ಲ, ಈಗ ಅನಿಸಿದೆ. ಹೇಳ? ಅಲ್ಲ, ನೀನು ಹೇಳಿದ್ರೆ ನಾನು ಕೇಳ್ಬಿಡ್ತೇನೆ. ಮೆಚ್ಚಿದೆ. ಹೌದು, ಸುಧಾಮನ ಜನ್ಮಾಂತರದ ಋಣದ ಗಂಟನ್ನ ಬಿಚ್ಚಿದ ನೀನು ನಿನ್ನ ಉಡಿಯಲ್ಲಿ ಈ ಪ್ರಶಂಸೆಯ ಗಂಟು ಹಾಕಿಕೊಂಡಿದ್ದೆ. ಮೆಚ್ಚಿದೆಯಾ ನೀನು ಪ್ರಭು? ಮೆಚ್ಚಿದೆ, ಮೆಚ್ಚಿದೆ. ವಿದುರ, ಮೆಚ್ಚಿದ ಮೇಲೆ ನನಗೆ ಅನಿಸ್ತಾ ಇದೆ, ಇಷ್ಟು ಹೊತ್ತಿನವರೆಗೆ ನೆನಪಾಗಿರ್ಲಿಲ್ಲ.
ನಿಜವಾಗಿಯೂ ಏನನ್ನಾದರೂ ತಡೆದುಕೊಳ್ಳಬಹುದು. ಆದರೆ ಇತ್ತೀಚೆಗೆ ನನಗೆ ಹಸಿವನ್ನು ತಡೆದುಕೊಳ್ಳುವ ಶಕ್ತಿ ಇಲ್ಲ ವಿದುರ. ದೇವರಿಗೆ ಹಸಿವಾಗಬಾರ್ದು. ಆಗಿದೆ ಆಗಿದೆ. ಅನ್ನ ಪಾನಗಳಿಲ್ಲದೆ ಬಳಲಿದ್ದೇನೆ. ಎಷ್ಟು ಬಳಲಿಕೆ ಆಗಿದೆ ಅಂತಂದ್ರೆ ನಿನ್ನ ಸಿಹಿಯಾದ ಮಾತು ನನಗೆ ಹೊಟ್ಟೆ ತುಂಬಿಸಲಾರದು. ಪ್ರಭು, ದೇವರಿಗೆ ಹಸಿವಾಗಬಾರ್ದು. ಹಸಿವಾಗುವ ದೇವರು ಮಾತಾಡಬಾರ್ದು. ಅದಕ್ಕಾಗಿಯೇ ನೀವೆಲ್ಲ ಸೇರಿ ದೇವರನ್ನ ಕಲ್ಲು ಮಾಡಿ. ಪ್ರಪಂಚದ ಆಚರಣೆ ಇರೋದು ಹಾಗೆ. ದೇವರಿಗೆ ಹಸಿವಾದರೆ ನಿವೇದನ ಮಾಡೋದಿಲ್ಲ. ಹಸಿವಾದ ದೇವರು ಮಾತಾಡಿದರೆ ದೇವರ ಹಸಿವಾಗಿದೆ ಎನ್ನುವುದು ಸುಳ್ಳು ಅಂತ ತಿಳ್ಕೊಳ್ತಾರೆ. ಏನು? ಅನ್ನಪಾನಗಳಿಲ್ಲದೆ ಬಳಲಿರ್ಪೆ. ಬಳಲಿದ್ದೆ ನೀನು ಪ್ರಭು. ಧನ್ಯ ಧನ್ಯನಾದೆನು ದೇವ, ಧನ್ಯನಾದೆನು ದೇವ, ಚಿತ್ತೈಸಿನ್ನೆನು ಕರೆದೊಯ್ದು ಭವನಕ್ಕೆ ಬಣ್ಣಿಸುವಡಚ್ಯುತನ ಮಹಿಮೆಗ ಯಾರಿಗರಿದೆಂದ ಮಗುಳೆ ಪುರುಷೋತ್ತಮನ ಮಗುಳೆ ಪುರುಷೋತ್ತಮನ ಸುಪ್ಪತ್ತಿಗೆ ಏರಿಸಿರಿ ಪದಾಂಬುಜಯುಗಳ ಅರ್ಚಿಸಿ ಹೀಗೆ ಬರಬೇಕು, ಹೀಗೆ ಬರಬೇಕು. ಸಿರಿಪದಾಂಬುಜಯುಗಳ ಅರ್ಚಿಸಿ ನಮಿಸಿ ಪೇದನು ನಗುತ ತನ್ಮಯ ಸತಿಯೊಳು ತೋಷದಿಂದ ಧನ್ಯೋಸ್ಮಿ. ಆಹಾ ಸ್ವಾಮಿನ್ ವಿದುರ. ಹೌದು. ದೇವರಿಗೆ ನಿವೇದನ ಮಾಡುವುದಕ್ಕೆ ಒಬ್ಬ ಅರ್ಚಕನಾದವನು ಎಷ್ಟು ಕಷ್ಟಪಡ್ತಾನೆ. ಆತ್ಮ ನಿವೇದನ ಎಂಬುದು ಕೊನೆಯಲ್ಲಿ. ಅದಕ್ಕಿಂತ ಮೊದಲು ದ್ರವ್ಯ ರೂಪದ ನಿವೇದನ. ನಿವೇದನ ಮಾಡಬೇಕು ಅಂದ್ರೆ ದೇವರನ್ನ ಆಮಂತ್ರಿಸಬೇಕು, ಪ್ರತಿಷ್ಠಾಪಿಸಬೇಕು, ಪೂರ್ವಾಂಗದ ಅರ್ಚನೆಗಳನ್ನೆಲ್ಲ ಮಾಡಬೇಕು. ಯಾವುದೂ ಇಲ್ಲದೆ ಪ್ರಕಟ ಆದ ದೇವರು ಹಸಿವೆ ಆಗಿದೆ. ಹೌದು. ಅನ್ನ ಪಾನಗಳಿಲ್ಲದೆ ಬಳಲಿರ್ಪೆ ವಿದುರ. ಈ ಮಾತನ್ನ ಹೇಳಿದ ಅಂತಂದ್ರೆ ವಿದುರ ಎಷ್ಟು ಹತ್ತಿರದವನು ಅಂತ. ವಿದುರ, ದೂರದ ಆರಾಧನೆ ಬೇಡ ಅಂತಾಯ್ತು, ಹತ್ತಿರದ ಉಪಚಾರ ಸಾಕು ಅಂತ. ಹಸಿವೆ ಆಗಿದೆ ಅಂತ ಕೇಳೋದು ಯಾರಲ್ಲಿ? ಪ್ರಭು, ಕೇಳಿದ ಕಥೆ ಅದು ಈಗ ಘಟಿಸ್ತಾ ಇದೆ. ಗುರುಕುಲವಾಸದ ಅವಧಿಯಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಋಷಿಗಳು ತೊಡಗಿದಾಗ ಋಷಿಪತ್ನಿಯರನ್ನ ಪೀಡಿಸಿ ಹವಿರ್ಭಾಗವನ್ನೇ ಪಡೆದು ಆರೋಗಣೆ ಮಾಡಿದವನಂತೀವಿ. ದೊಡ್ಡ ಜಿಜ್ಞಾಸೆ ಏರ್ಪಡ್ತು. ಹವಿರ್ಭಾಗವನ್ನ ಇವನು ತಿಂದಿರೋದು ಹೇಗೆ ಸರಿ ಅಂತ. ಏಕಾಂತದಲ್ಲಿ ಪ್ರತಿಯೊಬ್ಬ ಋಷಿಪತ್ನಿಯೂ ಕಂಡುಕೊಂಡು ಬಂದು ತತ್ವವನ್ನು ಹೇಳಿದ್ರಂತೆ. ಅಲ್ಲಿ ಕೊಡದೇ ಇದ್ರೆ ಇಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಅದು ಹವಿರ್ಭಾಗ ಆಗಬೇಕು ಅಂತ ಆದ್ರೆ ಈ ಮಗು ತಿನ್ನಬೇಕು. ತಿನ್ನುವ ಅನ್ನವನ್ನು ಹವಿರ್ಭಾಗವಾಗಿ ಬೆಳಗಿಸಿದ ಮಗು. ಆ ಮಗು ಈ ನಗು ಎರಡೂ ಒಂದೇ, ಎರಡೂ ಒಂದೇ. ಆದ್ದರಿಂದ ಧನ್ಯನಾದೆ, ನಿಜವಾಗಿ ಧನ್ಯನಾದೆ. ಮನೆ ಅಂಗಳದಲ್ಲಿ ಈ ಮಾತು ಛೆ ಬರಬೇಕು. ಎರಡೂ ಕೈಗಳನ್ನು ಹಿಡ್ಕೊಂಡಿದ್ದೇನೆ. ಯಾಕೆ? ಆಯಸ್ಥನಾಗಿ ಬಂದ ಅತಿಥಿಯನ್ನು ಒಳಗಡೆ ಕರ್ಕೊಂಡು ಬರೋದು. ಹೀಗೆ ಬರಬೇಕು, ಹೀಗೆ ಬರಬೇಕು. ಹೊಸ್ತಿಲನ್ನ ದಾಟಿಸಿ ಮೊದಲ ಹೆಜ್ಜೆ ಇಡುವಾಗ ಕೈಯಿಂದ ನೆಲವನ್ನು ಶುದ್ಧ ಮಾಡಿದ್ದೇನೆ. ಯಾಕೆಂದ್ರೆ ಶ್ರೀಪಾದ ನಿವೇಶನಕ್ಕೆ. ವೈಕುಂಠ ಇದು, ವಿದುರನ ಅರಮನೆ ಅಲ್ಲ ಇದು, ವೈಕುಂಠ ಇದು, ಇದು ವೈಕುಂಠ. ನನಗೆ ಅರ್ಥ ಆಯ್ತು. ಇದು ಈ ಸುಪ್ಪತ್ತಿಗೆಯನ್ನ ಏರಿಸಿ ದೊಡ್ಡವರು ಕುಳಿತುಕೊಳ್ಳಬೇಕು ಅಂದ್ರೆ ದೊಡ್ಡ ಆಸನ ಬೇಕು. ಇಷ್ಟು ಏರಿಸಿದ್ದೇ ಇಲ್ಲ ಇಲ್ಲಿವರೆಗೆ. ಇವತ್ತು ಮತ್ತಷ್ಟು ಏರಿಸಿ ಇರುವಂತಹ ಎಲ್ಲ ಆಸನಗಳನ್ನ ಒಂದರ ಮೇಲೆ ಒಂದಿಟ್ಟು, ಮೇಲೆ ಚರ್ಮಾಸನ ಇಟ್ಟು
ಅದರ ಮೇಲೆ ದರ್ಭೆಗಳನ್ನು ಆಚರಣೆ ಮಾಡಿ ಆಗ್ಲಿ ಇಲ್ಲಿ ಅಲಂಕರಿಸಬೇಕು. ಆಸನವಿದಂ ಅಲಂಕ್ರಿಯತ, ಅಲಂಕಾರವಾಗಿ. ಕೃಷ್ಣ, ನೀನು 2 ಪಾದಗಳನ್ನು ಕೆಳಗಿಟ್ರೆ ಪಾದ ನೆಲಕ್ಕೆ ತಾಕಬಾರದು. ಇದು ಹಸ್ತಿನಾವತಿಯ ನೆಲ, ಇದನ್ನ ಮುಟ್ಟಬಾರದು ನಿನ್ನ ಪಾದಗಳು. ಆ ಪಾದ ಇರುವ ಸ್ಥಳದಲ್ಲಿ ಇದು ನನ್ನ ಉತ್ತರೀಯವನ್ನು ಹಾಸ್ತಾ ಇದ್ದೇನೆ. ಹೆಗಲ ವಸ್ತ್ರ, ಉಪವಸ್ತ್ರ, ವಿದುರನ ಉಪವಸ್ತ್ರದ ಮೇಲೆ ಹರಿಯ ಶ್ರೀಪಾದ ಇಡಲ್ಪಡಲಿ. ಏನು ಮಹಿಮೆ, ಅಪಾರವಾದ ಮಹಿಮೆ ಇತ್ತು. ಹೌದೌದು ಹೌದು ಹೌದು. ವಿದುರ, ನಿನ್ನ ಬಗ್ಗೆ ಬರುವಾಗಲೇ ಕೇಳಿದ್ದೆ ನಾನು. ದೇವ್ರೆ, ಈಗ ಇದು ಈ ಪ್ರಸಂಗ ಈಗ ನಂದು ಇದು. ಹೌದು, ಅಷ್ಟು ಬೇಗ ಬಿಡುವುದಿಲ್ಲ ನಾನು. ಯಾಕೆ ಅಂದ್ರೆ ಇಲ್ಲಿಯವರೆಗೆ ವಿದುರನ ಮನೆಗೆ ಹರಿ ಬರ್ತಾನೆ, ಗ್ರಹಿಸಲೇ ಇಲ್ಲ ಯಾರು. ಎಲ್ಲ ಚದುರಿದ್ದಾರೆ, ಎಲ್ಲ ಹೋದಿ. ಮಕ್ಕಳು ಮೊಮ್ಮಕ್ಕಳು ಒಬ್ಬರೂ ಕಾಣೋದಿಲ್ಲ. ಸದಾಕಾಲ ನನ್ನ ನೆರಳಾಗಿರುವ ನನ್ನ ಅಪಾರ ಸವಿ ಪಾರ್ಶವಿ ಎಲ್ಲೋದಿಯೇ? ಬಾ, ಹೀಗೆ ಯಾರು ಬಂದಿದ್ದಾರೆ ನೋಡು. ಶ್ರೀರಮಣ ದಯವಾದ ಯಾರಿದ್ದಾರೆ ನಮಗೆ? ಕಣ್ಣಾರೆ ನೋಡು ನೀ, ಕಣ್ಣಾರೆ ನೋಡಿದು ತೀರ್ಚು ಪಿಂದಳ ಘೋರ ದುರಿತವ ಎಂದನು. ಕಣ್ಣಾರೆ ನೋಡು ಪಾರಸವಿ, ಬಾ, ಹೀಗೆ ಬಾ. ಬಂದವನು ಮರ್ಯಾದ ಪುರುಷೋತ್ತಮನ ಮತ್ತೊಂದು ರೂಪ. ಈ ಲೋಕ ಮರ್ಯಾದೆಗೆ ಈ ಪುರುಷೋತ್ತಮನೇ ಬೇಕೀಗ. ಯಾರೋ ಸಾಧಾರಣ ವ್ಯಕ್ತಿಗಳು ಬಂದಿದ್ದಾರೆ. ಪರಪುರುಷರಿರುವಾಗ ಕುಲವಧುಗಳು ಆ ಕಡೆ ಈ ಕಡೆ ಸಂಚಾರ ಮಾಡಬಾರ್ದು. ಛೆ ಹಾಗಲ್ಲ, ಇಲ್ಲ. ಎಲ್ಲ ಸಮುದಾಚಾರವನ್ನ ಮೀರಿ ಆತ್ಮಾರ್ಪಣೆ ಮಾಡಿಕೊಳ್ಳುವುದಕ್ಕೆ, ನಿವೇದನ ಮಾಡಿಕೊಳ್ಳುವುದಕ್ಕೆ ಇದು ಸರಿಯಾದ ಸಂದರ್ಭ. ಇದು ಶ್ರೀರಮಣ ದಯವಾದ. ಲಕ್ಷ್ಮೀರಮಣ ಬಂದಿದ್ದಾನೆ. ಲೋಕದಲ್ಲಿ ಪರಮ ದಾಂಪತ್ಯ ಅಂತ ಇದ್ರೆ ಇವನದೇ, ಮತ್ಯಾರತ್ತೂ ಅಲ್ಲ. ದೇಹದಲ್ಲಿ ಅರ್ಧವನ್ನ ಹೆಂಡತಿಗೆ ಬಿಟ್ಟುಕೊಟ್ಟವರಿದ್ದಾರೆ, ಮುಖದಲ್ಲಿ ಹೆಂಡತಿಯನ್ನ ಇಟ್ಟುಕೊಂಡವರಿದ್ದಾರೆ. ಹೆಂಡತಿಯ ಹೃದಯ ನಾರಾಯಣನ ಹೃದಯ ಲಕ್ಷ್ಮಿ. ತನ್ನ ಹೃದಯವನ್ನೇ ತನ್ನ ಹೆಂಡತಿ ಅಂತ ಭಾವಿಸಿ ಲೋಕಕ್ಕೆ ದಾಂಪತ್ಯದ ಆದರ್ಶವನ್ನ ಕಾಣಿಸಿದ ಶ್ರೀರಮಣ. ಅವನು ದಯ ಮಾಡಿದ ಅಂತ ಆದರೆ ಅವನ ದಯೆಯ ಒಂದು ವಿಸ್ತಾರ ನಮ್ಮ ಒಳಮನೆಯಲ್ಲಿ
ನಮ್ಮ ಅರಮನೆಯ ಅಂತಃಪುರದಲ್ಲಿ ಏರ್ಪಟ್ಟಿತು ಅಂತ ಆದ್ರೆ ಇದು ವೈಕುಂಠ, ಇದು ಪರಮ ಪದ. ಇದು ಈ ಪರಮ ಪದದಲ್ಲಿ ಬಂದು ಅವನಿಗೆ ನತಮಸ್ತಕರಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳುವ ಈ ಅವಸರ, ಬಾಗಿಲ ಹಿಂದೆ ಇರಬಾರ್ದು. ಬಾ ಬಾ, ಈ ಕಡೆ ಬಾ, ಕಣ್ಣಾರೆ ನೋಡು. ಪಾರಸವಿ, ಅಂತರಂಗದಲ್ಲಿ ನೀನು ಕೇಳ್ತಾ ಇದ್ದೆ, ಮಕ್ಕಳನ್ನ ನೋಡಿ ಆಯ್ತು, ಮೊಮ್ಮಕ್ಕಳನ್ನ ನೋಡಿ ಆಯ್ತು, ಇನ್ನು ಏನ್ ನೋಡ್ಬೇಕು? ಎಲ್ಲಾದರೂ ಯಾತ್ರೆ ಮಾಡೋಣ ಅಂತ ಹೇಳಿದೆಯಲ್ಲ. ಜೀವನ ಯಾತ್ರೆ ಮುಗಿಯುವ ಕಾಲವೇ ಇದು, ಬಾರೆ ಇದು. ಇನ್ನು ನಾವು ಕಣ್ಣಾರೆ ನೋಡು ಅಂದ್ರೆ ನೋಡ್ತಾ ನೋಡ್ತಾ ಕಣ್ಣಾರಿದ್ರೆ ನಮ್ಮಂತಹ ಭಾಗ್ಯವಂತರು ಯಾರು ಇಲ್ಲ. ಎಷ್ಟು ಜನ್ಮಗಳಲ್ಲಿ ನಾವು ವಿವಿಧವಾದಂತಹ ದುರಿತಗಳನ್ನ, ಪಾಪಗಳನ್ನ ಸಂಗ್ರಹ ಮಾಡಿದವೋ ಗೊತ್ತಿಲ್ಲ. ಅವುಗಳನ್ನ ಕಳೆಯುವುದಕ್ಕೆ ಇದಕ್ಕಿಂತ ದೊಡ್ಡ ಅವಸರ ಇಲ್ಲ. ನೋಡು ನೋಡು, ಕೆಂಪಾದ ಪಾದಗಳು, ಈಗ ತಾನೇ ಅರಳಿದ ಕಮಲದ ಹಾಗೆ ಕಾಣುವ ಪಾದಗಳು. ಆ ಪಾದಗಳ ತುದಿಯಲ್ಲಿ ಇರುವ ಬೆರಳಿನ ಅಂಚಿನಲ್ಲಿ ಭಾಗೀರಥಿ ಹುಟ್ಟಿದ್ದಾಳೆ. ಪಾರಸವಿ, ಭಾಗೀರಥಿ ತ್ರಿಪಥಗಾಗಿ 3 ಲೋಕಗಳ ಪಾಪವನ್ನು ತೊಳಿತಾ ಇದ್ದಾಳೆ. ಜಗತ್ತಿನ ಎಲ್ಲ ಪಾಪಗಳನ್ನ ತೊಳೆಯುವ ಉದಕ ಧಾರೆ ಧಾವಿಸಿ ಬಂದ ಶ್ರೀಪಾದ ಅದು. ಆ ಪಾದದಲ್ಲಿ ನಮ್ಮ ನೊಸಳನ್ನ ಇಟ್ಟರೆ, ನಮ್ಮ ಒಡಲನ್ನ ಚೆಲ್ಲಿದ್ರೆ ಮುಂದೆ ಜನ್ಮ ಇಲ್ಲವೇ ನಮಗೆ? ಮುಂದೆ ಜನ್ಮ ಇಲ್ಲ. ಬಾ 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 ಬಾ. ಪ್ರಭು ವಿದುರ, ನಾವು ದಂಪತಿಗಳು ಸೇರಿ ಒಂದು ಕಲ್ಪೋಕ್ತ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ನಿನಗೆ ನಿಮ್ಮ ದಾಂಪತ್ಯ ನೋಡುವುದೇ ಚಂದ ಆಗೋಗಿದೆ. ಎಷ್ಟು ದೀರ್ಘಕಾಲದ ದಾಂಪತ್ಯವೋ ಇದು ನಿಂದು. ದೀರ್ಘ ಅಂತ ನಮಗೂ ಅನಿಸಿದೆ ಪ್ರಭು, ಆದರೆ ಪ್ರತ್ಯೇಕ ಅನಿಸಿಲ್ಲ. ದಾಂಪತ್ಯ ದೀರ್ಘ ಅಂತ ಹೆಂಡತಿಗಾಗಲಿ ಗಂಡನಿಗಾಗಲಿ ಪ್ರತ್ಯೇಕ ಅನಿಸಿದ್ರೆ ಅದು ಸರಿಯಲ್ಲ. ಆದ್ರೆ ಇಬ್ಬರಿಗೂ ಅನಿಸಿದ್ರೆ ಒಳ್ಳೇದದು, ಸರಿಯದು. ವಿದುರ, ಅದೆಲ್ಲ ಹೌದು. ನಾನು ಕೇಳಿದ್ದೇನೆ, ಹಸ್ತಿನಾವತಿಯಲ್ಲಿ ವಿದುರ ಹಲವರಿಗೆ ಕಣ್ಣಾದವನು, ಹಸ್ತಿನಾವತಿಯಲ್ಲಿ ವಿದುರ ಹಲವರ ಬುದ್ಧಿಗೆ ನಾಲಿಗೆಯಾದವನು. ಇದೆಲ್ಲ ಕೇಳಿದ್ದೇನೆ. ಆದರೆ ಹಸ್ತಿನಾವತಿಯಲ್ಲಿ ಬಿಡು, ವಿದುರ ತನ್ನ ಮನೆಯಲ್ಲೇ ಎಲ್ಲರಿಗೂ ಕಣ್ಣಾದವನು, ತಾನೇ ಸ್ವತಃ ಗಂಧವಾದವನು ಅಂತ ಈಗ ಗೊತ್ತಾಯ್ತು ನನಗೆ. ಈಗ ನಿನ್ನ ಪೂಜೆ ಉಂಟ ಈಗ ಮುಂದೆ? ಪ್ರಭು, ಇಂತಹ ಅವಕಾಶ ಸಿಕ್ಕೋದಿಲ್ಲ. ಹೆಣ್ಣು ಮಕ್ಕಳು ಓಡೋಡಿ ತವರು ಮನೆಗೆ ಬಂದ್ರೆ ಎಷ್ಟು ಸಂಭ್ರಮಿಸ್ತಾರೋ ಹಾಗೆ ಜಗತ್ತಿನ ತವರಲ್ವೇ ಹರಿ ನೀನು? ಆ ಸಂಭ್ರಮದಲ್ಲಿ ಪೂಜೆ ಮಾಡೋದಕ್ಕೆ ನಾನು ತೊಡಗ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಇಂತಹ ಅವಸರ ಸಿಕ್ಕೋದಿಲ್ಲ. ಓಹೋ, ದಯವಿಟ್ಟು ನನ್ನ ಭಾವುಕತೆಯನ್ನು ಗಮನಿಸಿ ಉತ್ತರ ಕೊಡಬೇಕು. ಹಡೆದ ತಾಯಿ ತಂದೆಯರನ್ನು ನೋಡುವುದಕ್ಕೆ ಸೆರೆಮನೆಗೆ ನೀನು ಹೋದಿಯಂತೆ. ಹೌದು. ಸೆರೆಮನೆಯ ಕವಾಟಗಳು ತೆರೆದವು, ಕೈ ಕಾಲುಗಳಿಗೆ ಕಟ್ಟಿದ ಸಂಕೋಲೆಗಳು ಕಳಚಿದವು. ವಸುದೇವ ನಿನ್ನನ್ನು ನೋಡ್ತಾ ಅವನ ಕಣ್ಣುಗಳಿಂದ ಕೆನ್ನೆಯ ಮೇಲೆ ಹರಿದಂತಹ ಕಂಬರಿಗಳು ಅವನ ಎದೆಯನ್ನು ತೊಳೆದವಂತೆ. ದೇವಕಿ ಮಾತೆ ನಿನ್ನ 2 ಕಪೋಲಗಳನ್ನ ಹಿಡ್ಕೊಂಡು ಕಣಗಳನ್ನೇ ಹತ್ತು ಬಿಟ್ಟಂತೆ. ಹೌದೌದು. ಯಾಕೆ ನಾನು ಅದನ್ನು ಜ್ಞಾಪಿಸಿಕೊಳ್ಳುತ್ತೇನೆ ಅಂತಂದ್ರೆ, ಅವರ ದಾಂಪತ್ಯ ಪಕ್ವ ಆದ ಕಾಲ. ಹಡೆದ ಮಗು ಬೇರೆಯವರ ಮಡಿಲಲ್ಲಿ ಬೆಳೆದು ಲೋಕದ ಸಂಕೋಲೆಯನ್ನ ಕಳಚಿದ ದಿವ್ಯವಾದ ಕ್ಷಣ ಅಲ್ಲವೇ ಅದು? ಹೌದು. ಅಷ್ಟು ಪಕ್ವ ಆಗಿದೆ ಅಂತ ನಮ್ಮ ದಾಂಪತ್ಯ. ಅನುಮಾನವೇನು? ಹೌದು. ಹಾಗೆ ನಾನು ಸೆರೆಮನೆಯಲ್ಲಿ ಇರುವಾಗ ಯಾರಲ್ಲಿಯೂ ಹೇಳದ ಒಂದು ಮಾತುಂಟು ವಿದುರ. ನನ್ನ ತಾಯಿ ತಂದೆಯರಿಗೆ ನನ್ನನ್ನು ಆ ಕ್ಷಣದಲ್ಲಿಯೇ ಅಗಲಬೇಕಾದ ಅನಿವಾರ್ಯತೆ ಬಂದಿತ್ತು. ಆಗ ನನ್ನನ್ನು ಹೊತ್ತುಕೊಂಡ ನನ್ನ ತಂದೆ, ನನ್ನ ತಾಯಿ ಹೇಳಿದಳು, ಈ ಮಗುವನ್ನ ಇನ್ನೆಂದು ನೋಡ್ತೇನೋ, ಆದ್ದರಿಂದ ಇವನ ಮುದ್ದು ಕೆನ್ನೆಗಳಿಗೆ ಒಂದು ಮುತ್ತನ್ನ ಕೊಟ್ಟು ಕಳಿಸಲೇ ಅಂತ ಮತ್ತೆ ನನ್ನನ್ನ ಹಿಂದಿರುಗಿಸಿದರು ನನ್ನ ತಂದೆ. ಆಗ ನನ್ನ ತಾಯಿ ಹೇಳಿದಳು, ಈಗ ನಿಮಗೆ ಕೊಡುವುದೇ ಇಲ್ಲ ಅಂತ.
ಎಂತ ಹಠ! ನಾನು ಆ ಕೈಯಿಂದ ಈ ಕೈಗೆ, ಈ ಕೈಯಿಂದ ಆ ಕೈಗೆ ಆಗುತ್ತಲೇ ಇದ್ದೆ. ಆದರೂ ಕರ್ತವ್ಯ ಇತ್ತಲ್ಲ, ಹಾಗಾಗಿ ನನ್ನನ್ನ ಬುಟ್ಟಿಯಲ್ಲಿ ಹೊತ್ತುಕೊಂಡು ತಲೆಯ ಮೇಲೆ ಯಮುನೆಯನ್ನ ದಾಟಿ ಬಂದರು. ಹೇಳು ವಿದುರ, ನೀನು ಏನನ್ನ ಕಂಡೆ ಇಲ್ಲಿ? ಪ್ರಭು, ಅಂತಹ ಒಂದು ಪರಿಪಾಕ ಬಂದಿರೋದ್ರಿಂದ ಷೋಡಶೋಪಚಾರ ಪೂಜೆ ಮಾಡಬೇಕು. ಆದರೆ ಕಾಲಾವಕಾಶ ಎಷ್ಟಿದೆಯೋ ಗೊತ್ತಿಲ್ಲ. ಕನಿಷ್ಠ ಒಂದು ಪಂಚೋಪಚಾರ ಪೂಜೆಯನ್ನಾದರೂ ಮಾಡ್ತೇನೆ ಪ್ರಭು, ಪೂಜೆಯನ್ನ ಮಾಡ್ತೇನೆ. ನನಗೆ ನೀನು ಪೂಜೆ ಮಾಡ್ತೀಯ ಅಂತ ಹೇಳುವಾಗಲೇ ಸಂತೋಷ ಆಯ್ತು. ಯಾಕೆ ಗೊತ್ತಿದೆಯೇ, ನಾನು ಈಗಾಗಲೇ ನನ್ನ ಅಪೇಕ್ಷೆಯನ್ನು ಹೇಳಿದವನಿದ್ದೇನೆ. ನನಗೆ ಪಂಚೋಪಚಾರದಲ್ಲಿಯೂ ಅದು ಒಂದು ಉಪಚಾರ ಉಂಟು ಅಂತ ಭರವಸೆ ಆದ್ರೆ ನೀನು ಏನೋ ಮಾಡಬಹುದು. ಇರು, ಹಸಿವೆ ಆಗಲೇ ಹೇಳಿದ್ದೇನೆ. ಹೌದು ಹೌದು, ಹಾಗಿದ್ರೆ ಸ್ವರ್ಣ ಕುಂಭ ಐದೆ ಸ್ವರ್ಣ ಕುಂಭ ಐದೆ ಕ್ಷೀರವಾನ್ ಚಿನ್ಮಯಂಗೆ ಸಮರ್ಪಿಸಲು, ಚಿನ್ಮಯಂಗೆ ಸಮರ್ಪಿಸಲು. ನಮ್ಮ ಪೂಜೆಗಳನ್ನ ಮುಂದುವರಿಸ್ತಾ ಅಮೃತಾತ್ಮನೇ ನಮಃ ನೈವೇದ್ಯಂ ಕಲ್ಪಯಾಮಿ. ಹೌದು, ನೈವೇದ್ಯವನ್ನ ಗ್ರಹಿಸಿಕೊಳ್ಳುವಾಗ ಹೌದು ಮನಸ್ಸಿಗೆ ಬಂತು, ನಮ್ಮಲ್ಲಿ ಎಲ್ಲ ಇರಬಹುದು, ಆದರೆ ದೇವರಿಗೆ ಕೊಡುವುದಕ್ಕೆ ಬೇಕಾದದ್ದು ಹಾಲು ಮಾತ್ರ. ಹಾಲುಂಟು, ಮುತ್ತು ರತ್ನಗಳು ಮನೆಯಲ್ಲಿ ತುಂಬಿವೆ ಅಂತ ಅದನ್ನ ನಿವೇದನೆಗಾಗಿ ಕೊಡಬಾರದು, ಕೊಡಲಿಕ್ಕೆ ಸಾಧ್ಯವೂ ಇಲ್ಲ. ಅದು ಕೊಟ್ರೆ ಹಾಲು ಯಾಕೆ ಪೂರ್ಣಾಹಾರ. ಪ್ರಪಂಚವನ್ನ ಬೆಳೆಸುವುದಕ್ಕೆ ದೇವರೇ ಮೊದಲು ತೆರವು ಮಾಡಿ ಕೊಟ್ಟ ಹಾಲು ಇದು. ಸ್ವರ್ಣ ಕುಂಭ, ಸುವರ್ಣ ಪಾತ್ರ ಇದು. ಸುವರ್ಣ ಪಾತ್ರದೊಳಗೆ ಹದವಾಗಿ ಕಾಯಿಸಿ ಸ್ವಲ್ಪ ಆರಿಸಿ ಮಾಧುರ್ಯವನ್ನ ಸೇರಿಸಿದ ಹಾಲಿದು. ಮಾಧುರ್ಯವನ್ನ ಸೇರಿಸಿದ ಹಾಲು, ಸುಗಂಧಿತವಾದ ಹಾಲಿದು. ಈ ಕ್ಷೀರವನ್ನ ಅರ್ಪಣೆ ಮಾಡಬೇಕು ಅಂತ ನನಗನಿಸ್ತಾ ಇದೆ. ಕೈಗೆ ತೆಗೆದುಕೊಂಡಾಗ ಬಿಸಿ ಸಾಲದು ಅಂತ ಅನಿಸ್ತು ದೇವರೇ. ಓಹೋ, ಅದಕ್ಕಾಗಿ ಎದೆಯ ಮೇಲಿಟ್ಟು ಕಾಯಿಸಿದ್ದೇನೆ. ಆಹಾ, ಎದೆಗಾನಿಸಿ ಬೆಚ್ಚಗೆ ಮಾಡಿದ್ದೇನೆ ಪ್ರಭು, ಬೆಚ್ಚಗೆ ಮಾಡಿದ್ದೇನೆ ಇದನ್ನ, ಈ ಹಾಲನ್ನ. ಆ ಬಲಗೈ ಕೊಡು ದೇವ್ರೆ, ಯಾಕೆಂದ್ರೆ ಮೃಗಿ ಮುದ್ರೆಯಾಗಿಸಿ ಅದನ್ನ ಪಾತ್ರೆ ಎಲ್ಲ ಹುಡುಕಿ ಎಲ್ಲಿದೆ ಅಂತ ಒಂದು ಅಗುಳು ಅನ್ನವನ್ನ ಹುಡುಕಿ ಮೆಲ್ಲಗೆ ಹವಳದ ಬಾಯಿಯೊಳಗೆ ಇಟ್ಟ ಆ ಮೃಗಿ ಮುದ್ರೆ ಎಲ್ಲಿದೆ ಅಂತ ಅದನ್ನು ನೋಡ್ಬೇಕದು. ಪ್ರಪಂಚಕ್ಕೆ ಆತಿಥ್ಯ ಅಂದ್ರೆ ಏನು ಅಂತ ತೋರಿಸಿದವ ನೀನು. ಆ ಮಾರ್ಗದರ್ಶನ ಇದ್ದ ಮೇಲೆ ಆ ಬೆರಳುಗಳಿಗೆ ಮುತ್ತಿಟ್ಟು ದೇವರೇ ಇದೋ ಈ ಸ್ವರ್ಣ ಕುಂಭವನ್ನ ಅರ್ಪಿಸ್ತಾ ಇದ್ದೇನೆ, ಕೃಷ್ಣಾರ್ಪಣಂ. ಆಹಾ ವಿದುರ, ನೀನು ಕೊಟ್ಟ ಸ್ವರ್ಣ ಕುಂಭದ ಈ ಹಾಲನ್ನು ನಾನು ಕೈಯಲ್ಲಿ ಹಿಡಿದುಕೊಂಡಿದ್ದೇನೆ. ಈಗ ನನಗೆ ಸ್ಪಷ್ಟವಾಯಿತು ಯಾಕೆ ನೀನು ಇಲ್ಲಿ ಹುಟ್ಟಬಾರದ ವ್ಯಕ್ತಿಗಳು ಹುಟ್ಟಿದ ಮರುಕ್ಷಣದಲ್ಲಿ ಪ್ರಕೃತಿಗೆ ಕಿವಿ ಕೊಟ್ಟೆಯಂತೆ, ಅಲ್ಲಿ ಕೇಳಬಾರದ ಧ್ವನಿಯನ್ನ ಕೇಳಿ ಇವರನ್ನ ನಾಡಿನ ಆಚೆ ಕತ್ತು ಹಿಚುಕಿ ಕೊಂದು ಬನ್ನಿ ಅಂತ ಹೇಳಿದೆಯಂತೆ. ಈಗ ನನಗೆ ಸ್ಪಷ್ಟ ಆಯಿತು, ಅಷ್ಟು ನಿರ್ಮಲವಾದಂತಹ ಮನಸ್ಸನ್ನ ಹೊಂದಿದವನು. ಬಂಗಾರಕ್ಕೆ ಇದೇ ಮಾತಲ್ಲವೇ ಇದ್ದಿದ್ದು, ಅದು ಸುಟ್ಟರೂ ಅದರ ಒಳಗಿನ ಗುಣಗಳಿಂದಾಗಿ ಅದರ ಮೌಲ್ಯ ವರ್ಧನೆಯೇ ಆಗುತ್ತದೆ. ತಪ್ಪಿಸಿದವನು ನೀನು, ತಪ್ಪಿಸುತ್ತಿರುವವನು ನೀನು. ಹಾಗಾಗಿ ನೀನು ತಪ್ಪಿಸುತ್ತಾ ತಪ್ಪಿಸುತ್ತಾ ನಿರ್ಮಲಾಧಿಕ್ಯದಿಂದ ಈ ಹಾಲಿನ ಮೌಲ್ಯವನ್ನ ಹೆಚ್ಚು ಮಾಡಿದೆ. ಜೊತೆಯಲ್ಲಿ ಹಸ್ತಿನಾವತಿಯಲ್ಲಿ ನಿನ್ನ ಎದೆಯಲ್ಲಿ ಬೆಚ್ಚಗೆ ಕೊಡುವಷ್ಟು ಶಕ್ತಿ ಉಂಟು ಅಂತಾದರೆ ಹಸ್ತಿನಾವತಿ ಇಷ್ಟು ಕಾಲ ಕಾದದ್ದೇಕೋ. ಆಹಾ ಆಹಾ, ಇದು ಕುಡಿಯುವುದಕ್ಕೆ ಎಷ್ಟು ಸೊಗಸು, ಎಷ್ಟು ಸೊಗಸು ವಿದುರ. ಕಾರುಣ್ಯವಾರಿಧಿ ಸೇವಿಸಿದ ಪರಿಪೂರ್ಣ ಸಂತಸದಿಂದಲೇ ಕಾರುಣ್ಯ
ಕೊಟ್ಟ ಕಾರಣದಿಂದ ಅದನ್ನು ಆದಷ್ಟು ಬೇಗ ಕುಡಿಯಬೇಕು ಅಂತ ಮಾಡಿದರೆ ಹ, ಹ. ನಮ್ಮ ಹಳೆಯ ಅಭ್ಯಾಸ ಅದು. ಓಹೋ. ನಮಗೆ ಚೆಲ್ಲದೆ ಕುಡಿಲಿಕ್ಕೆ ಬರುವುದಿಲ್ಲ. ಪ್ರಭು, ಹ? ನಾವು ಕೇಳಿದ್ದದು, ಹ. ಅದನ್ನು ನೋಡಿದ್ರೆ ನೋಡಬೇಕು ಅಂತ ಅನಿಸ್ತದೆ. ಆಹಾ. ಕೆಚ್ಚಲೊಳಗಿನ ಹಾಲನ್ನ ಪಾತ್ರೆಗಿಟ್ಟು ಆಮೇಲೆ ಪಾತ್ರೆಯಿಂದ ಕೊಡುವುದಕ್ಕೆ ತಡ ಆಗುತ್ತದೆ ಅಂತ. ತಡ ಆಗ್ತದೆ ಅದು. ಕೆಚ್ಚಲಿಗೆ ಬಾಯಿಕ್ಕಿದವರ ಹೌದು 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 ಹೌದು. ನೊರೆ ಹಾಲನ್ನ ಕುಡಿಯುವಾಗ ಆಗುವ ಸಂತೋಷ ಹ, ಹ. ಹಾಲನ್ನು ನೇರವಾಗಿ ಕುಡಿದರೆ ಆಗುವುದಿಲ್ಲ ವಿದುರ. ನಿನ್ನ ಗಂಟಲೊಳಗೆ ಅದು ಇಳಿತಾ ಇರುವುದನ್ನ ಕಂಡು ಹೆಕ್ತಾ ಇದ್ದೇನೆ. ಏನು ತುಂಬಿತಾಪುರವೆಲ್ಲ ತುಂಬಿತಾಪುರ ತುಂಬಿತಾಪುರ ತುಂಬಿತಾಪುರವೆಲ್ಲವರ ಕ್ಷೀರ ಮುನಿದಿಯ ಮಗಳ ಲಚ್ಚರಿ ಭ್ರಮಿಸಿ ನೋಡಿದರು ಜನರುಗಳಂಬು ಜಾಕ್ಷರ ಮೈಮೆಯ. ತುಂಬಿತು ಹಸ್ತಿನಾವತಿಯ ವೀಥಿಗಳನ್ನೆಲ್ಲ ಮಡಿ ಮಾಡಿಬಿಡ್ತು. ಏನು ಯಾವ ಹೊಳೆ ಅಂತ ನೋಡಿದ್ರೆ ಹಾಲಿನ ಹೊಳೆ, ಹಾಲಿನ ಹೊಳೆ ಪ್ರಭು, ಹಾಲಿನ ಹೊಳೆ ತುಂಬಿತಾಪುರ ಎಲ್ಲ. ಮುರಘರನ ಪಾರ ಮಹಿಮೆಗೆ ಮುರಘರನ ಪಾರ ಮಹಿಮೆಗೆ ವಿಸ್ಮಯಗೊಳುತ್ತ ಜಯ ಜಯ ಎನ್ನಲು ಜಯ 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 ಎನ್ನಲು ವಿಸ್ಮಯಗೊಳುತ್ತ ಕರಗಳ ಮುಗಿದು ಜಯ 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 ಎನ್ನುತ್ತ ಜಯ ಜಯ ಎನ್ನಲು ಜಯ 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 ಎನ್ನಲು ಕರಗಳ ಮುಗಿದು ಕರಗಳು ಮುಗಿದು ಕರಗಳು ಮುಗಿದು ಜಯ 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 ಎನ್ನಲು ಜಯ ವಿಸ್ಮಯಗೊಳುತ್ತ ಜಯ ಜಯ ಎನ್ನಲು ವಿಸ್ಮಯಗೊಳುತ್ತ ಜಯ ಜಯ ಎನ್ನಲು ವಿದುರ ಅಪಾರವಾದ ಮಹಿಮೆ ಇದು. ಹೌದು, ಹರಿಯುತ್ತಿರುವಂತಹ ಹಾಲಿನ ಹೊಳೆಗೆ ಪಾರ ಇರಬಹುದು. ಹಾಲಿನ ಹೊಳೆಯನ್ನು ಹರಿಸಿದವನ ಮಹಿಮೆ ಅಪಾರ. ಹಾಲಾಹಲದಿಂದ ಕಲಂಕಿತವಾದ ಹಸ್ತಿನಾವತಿಯ ನೆಲದಲ್ಲಿ ಹಾಲಿನ ಹೊಳೆಯನ್ನು ಹರಿಸಿಬಿಟ್ಟಲ್ಲ, ಮುರಹರನ ಅಪಾರ ಮಹಿಮೆ. ಅಪ್ಪ, ಮೂರು ಲೋಕಗಳೇ ವಿಸ್ಮಯಗೊಂಡಿವೆ. ನೆಲದ ಮೇಲೆ ಪದವಿಡಲು ತೆರಪಿಲ್ಲ. ಯಾಕೆ? ಹಾಲಿನ ಹೊಳೆ ಇರುವುದು, ಹಾಲನ್ನು ತುಡಿಬಾರ್ದು. ಅದು ದೈವ ಪ್ರಸಾದ. ಛೇ 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 ಅಬ್ಬ, ನಿಜವಾಗಿ ಅಣು ರೇಣು ತೃಣ ಕಾಷ್ಟಗಳೆಲ್ಲ ಪವಿತ್ರವಾದವು ಈಗ. ದೈವಕ್ಕೆ ಜಯ ಆಗಲಿ, ದೈವಕ್ಕೆ ಜಯವಾಗಲಿ, ದೈವಕ್ಕೆ ಜಯವಾಗಲಿ, ಹರಿಗೆ ಜಯವಾಗಲಿ. ಜಯ 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 ಜಯ. ವಿದುರ, ಶರಣರಲ್ಲಿ ಶ್ರೇಷ್ಠ ನೀನು, ಶರಣರಲ್ಲಿ ಶ್ರೇಷ್ಠ ನೀನು ವಿದುರ, ಶರಣರಲ್ಲಿ ಶ್ರೇಷ್ಠ ನೀನು, ನೀನೇ ಶ್ರೇಷ್ಠ. ಶರಣರಲ್ಲಿ ಶ್ರೇಷ್ಠ ನೀನು. ವಿದುರ, ನನ್ನಿಂದಾಯ್ತು ನನ್ನಿಂದಾಯ್ತು ಎಂಬ ಅರ್ಥದಲ್ಲಿ ಏನೆಲ್ಲ ನೀನು ಮಾತುಗಳನ್ನು ಆಡ್ತಾ ಇದ್ದಿ. ನನಗೆ ಗೊತ್ತಿಲ್ವೇನು ಸತ್ಯ ಏನು ಅಂತೇಳಿ. ನಿನ್ನಿಂದಾಗಿ ಆದದ್ದಿದೆಲ್ಲ.
ಹಾಲಿಗೆ ಪ್ರಭು. ಏನೆಲ್ಲವನ್ನ ತುಂಬಿದ್ದೀಯೇ ನೀನು. ಪ್ರಭು, ಇದು ನಿನ್ನಿಂದ ನನ್ನಿಂದಲ್ಲ, ಇದು ನಾಚಿಕೆ ಆಗ್ತದೆ, ನನ್ನಿಂದಲ್ಲ ಆಯ್ತು. ನಾಚಿಕೆ ಪ್ರಭು, ಆಗ್ತದೆ ನಿನ್ನಿಂದ ಆದರೆ- ಇದು, ಹೌದು. ಆದರೆ ಹ. ಕಾರಣ ನನಗೆ ಗೊತ್ತಾಯಿತು. ಹ. ಶರಣರು ನೀವು ಓಹೋ. ಕೊಟ್ಟದ್ದೆಲ್ಲವೂ ಪವಿತ್ರವೇ ಆಗುತ್ತದೆ, ಹ್ಮ್. ಪಾವನವಾಗುತ್ತದೆ, ನೂರ್ಮಡಿ ಆಗುತ್ತದೆ. ಇದು ಲೋಕ ಕಂಡ ಸತ್ಯ. ಪ್ರಭು, ಒಂದು ಗುಟ್ಟಿನ ಮಾತು ಹೇಳ್ತೇನೆ. ಏನು? ಇಷ್ಟು ಹಾಲು ಈ ಪಾತ್ರೆ ಒಳಗೆ ಇರಲಿಲ್ಲ. ಹ್ಮ್ ಕುಂಭಕ್ಕೊಂದು ಅಳತೆ ಇತ್ತು, ಅಳತೆಯೊಳಗೆ ಹಾಲಿಗೊಂದು ಅಳತೆ ಇತ್ತು, ಕುಡುತ್ತೆ ಹಾಲು. ಆದರೆ ಈ ಹಾಲು ಹೊಳೆಯಾಗುವುದಕ್ಕೆ ಕಾರಣ ಏನು? ನಾನು ತರ್ಕಿಸಿದ್ದು. ಹ್ಮ್ ದೇವಕಿ ಮಾತೆ ನಿನ್ನನ್ನು ಹಡೆದಳು. ಹ್ಮ್ ನಮ್ಮಲ್ಲಿ ನಂಬುಗೆ ಇದೆ, ಹ್ಮ್. ಮಗು ಹುಟ್ಟುವ ಹೋರಾಕಾಲದ ಮೊದಲು ಹ್ಮ್. ತಾಯಿಯ ಎದೆಯಲ್ಲಿ ಹಾಲು ಹುಟ್ಟುತ್ತದೆ. ಹ್ಮ್ ಕೃಷ್ಣನಿಗಾಗಿ ಹುಟ್ಟಿದ ದೇವಕಿ ಮಾತೆಯ ಎದೆ ಹಾಲು ಎಲ್ಲೋಯ್ತು? ಹ್ಮ್ ಹಾಗೆ ಉಳಿದಿತ್ತು. ಹ್ಮ್ ಗುಟ್ಟಾಗಿ ಈ ಪಾತ್ರೆಯೊಳಗೆ ಬಂದಿರಬೇಕು ಪ್ರಭು. ಹೌದು, ದೇವಕಿ ತಾಯಿಯ ಎದೆ ಹಾಲು, ಕೃಷ್ಣ ಇದು ಎದೆ ಹಾಲು ಹೊಳೆ ಆಯ್ತದೀಗ. ಈ ಪಾತ್ರದೊಳಗೆ ಬಂದಿತ್ತು, ಹ. ಹಾಗೆ ಬದಲಿಸಬೇಕದನ್ನು. ಈ ಪಾತ್ರದೊಳಗೆ ಬಂದಿತ್ತು, ಆದುದರಿಂದಲೇ ಹಸ್ತಿನೆಯಲ್ಲಿ ಹಾಲಿನ ಹೊಳೆ ಹರಿಯಿತು. ಆಗಲಿ ವಿದುರ, ಹ. ಸಂತೋಷವಾಯಿತು. ನಿನ್ನ ಮನೆಗೆ ಬಂದದ್ರಿಂದ ಪ್ರಭು, ಆ? ಆ ಮಾತಾಡಬಾರ್ದು. ಇವತ್ತು ರಾತ್ರಿ ಇಲ್ಲಿ ಉಳಿಬೇಕು. ಇವತ್ತು ರಾತ್ರಿ ಇಲ್ಲಿ ಉಳಿಬೇಕು. ಇಲ್ಲೇ ಉಳಿಬೇಕು ಇವತ್ತು. ಉಳಿದೇ ಇದ್ರೆ ನಮ್ಮ ಸಮಾಧಾನ ಆಗೋದಿಲ್ಲ. ಆದ್ರೆ ಒಂದುಂಟು, ಹೌದು. ನಾನಿಲ್ಲಿ ಉಳಿಯುವುದಕ್ಕಾದರೆ ಹ. ಮತ್ತೊಂದು ಕೆಲಸವನ್ನು ನೀನು ಮಾಡಬೇಕು. ಹ. ಪ್ರಭು, 1000 ಕೆಲಸ. ನನ್ನ ಗುರಿ ಹ. ದುರ್ಯೋಧನ ಅಲ್ಲವೇ? ಹ. ಹಾಗಾಗಿ ನೀನು ಅವನೆಡೆಗೆ ಹೋಗಿ ನಾನು ಬಂದ ವಿಚಾರವನ್ನ ಹೇಳಿ, ಹ. 2 ಮಾತುಗಳಾಡುವ ಕಾರ್ಯವಿಹುದಂತೆ ಹ. ಸಮಯವನ್ನ ಕೇಳಿ ಬಂದಿದ್ದಾನೆ ಅಂತ ಹೇಳಬೇಕು. ಹಾಗಿದ್ರೆ ಹ. ಅಷ್ಟು ಕೈಂಕರ್ಯ ಮಾಡಿದ್ರೆ ನೀನು ಉಳ್ಕೊಳತಿ ಅಂತಾದ್ರೆ ಹ. ಈಗ ಹೋಗಿ ಕೇಳಿ ಬರ್ತೇನೆ. ನಾನು ಇಲ್ಲೇ ಉಳ್ಕೊಳ್ಳುವವನು. ಆಗ. ಕರದೊಳು ಪರಶುಭಜಾಂಗುಶಧರನಿಗೆ ಹರುಷದಿ ಭಕ್ತರ ಪರವಮಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರ, ಆರತಿಯ ಬೆಳಗಿರ, ಆರತಿಯ ಎತ್ತಿರ. ಕರದೊಳು ಪರಶು ಪಾಶಾಂಗುಶ